ಇಲ್ಲ ಮಗನೇ, ಅವನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಿನಗೆ ಗೊತ್ತಾ, ಅವನು ನನ್ನ ಒಬ್ಬನೇ ಮಗ, ನನ್ನ ಉತ್ತರಾಧಿಕಾರಿ. ಅವನು ಕೇವಲ ವಾಹನ ತರಲು ಹೋಗಿದ್ದಾನೆ. ಈಗ ಬರುತ್ತಾನೆ. ಫುಟ್ಪಾತ್ನಲ್ಲಿದ್ದ ಹಳೆಯ ಮರದ ಕುರ್ಚಿಯ ಮೇಲೆ ಕುಳಿತ ಆ ವೃದ್ಧರ ಮಾತಿನಲ್ಲಿ ಎಷ್ಟೊಂದು ನಂಬಿಕೆ ಇತ್ತೆಂದರೆ ನನ್ನ ಎದೆಯೇ ನಡುಗಿತು. ರಾತ್ರಿ 2 ಗಂಟೆಯಾಗಿತ್ತು ಮತ್ತು ರಸ್ತೆ ಸುಮಾರು ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಅವರ ನಡುಗುವ ಕೈಯಲ್ಲಿ ನಾನು ಕೊಟ್ಟ ತಣ್ಣೀರಿನ ಲೋಟವಿತ್ತು. ಆದರೆ ಅವರ ಕಣ್ಣುಗಳು ರಸ್ತೆಯ ಆ ತಿರುವಿನ ಮೇಲೆಯೇ ನೆಟ್ಟಿದ್ದವು. ಅಲ್ಲಿ ಅವರ ಮಗ ವಾಹನ ತರುತ್ತೇನೆ ಎಂದು ಹೇಳಿ ಅವರನ್ನು ಕೂರಿಸಿ ಹೋಗಿದ್ದನು. ನಾನು ಅಸಹಾಯಕನಾಗಿ ನನ್ನ ಚಾಲಕನ ಕಡೆ ನೋಡಿದೆ. ಅವನ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಇದು ಎಂತಹ ಕುರುಡು ನಂಬಿಕೆ! ಕಣ್ಣ ಮುಂದೆ ಕಾಣುವ ಕ್ರೂರತೆಯನ್ನು ಒಪ್ಪಿಕೊಳ್ಳಲು ನಿರಾಕರಿಸುವ ಎಂತಹ ಪ್ರೀತಿ ಇದು! ಅಂಕಲ್, 4 ಗಂಟೆಗಳು ಕಳೆದಿವೆ. ಅವನು ಬರುವುದಿಲ್ಲ. ನಾನು ಧೈರ್ಯ ಮಾಡಿ ಸತ್ಯವನ್ನು ಅವರ ಮುಂದಿಟ್ಟಾಗ ಅವರು ಕೋಪದಿಂದ ನನ್ನ ಕಡೆ ತಿರುಗಿದರು. ಎಚ್ಚರಿಕೆ, ನನ್ನ ಮಗನ ಬಗ್ಗೆ ಏನಾದರೂ ಹೇಳಿದರೆ ಅವನಿಗೆ ತಡವಾಗಿರಬಹುದು. ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕಿಕೊಂಡಿರಬಹುದು. ಅವನು ನನ್ನನ್ನು ಎಂದಿಗೂ ಏಕಾಂಗಿಯಾಗಿ ಬಿಡುವುದಿಲ್ಲ. ನಾನು ಅವನ ತಂದೆ. ಅರ್ಥವಾಯಿತೇ ನಿನಗೆ? ನಾನು ಅವನ ತಂದೆ. ಅವರ ಧ್ವನಿ ಗದ್ಗದಿತವಾಯಿತು ಮತ್ತು ಕಣ್ಣೀರು ಹರಿದು ಅವರ ಬಿಳಿಗಡ್ಡದಲ್ಲಿ ಸೇರತೊಡಗಿತು. ಆ ದೃಶ್ಯ ಎಷ್ಟು ನೋವಿನಿಂದ ಕೂಡಿತ್ತೆಂದರೆ ನನಗೆ ಅಲ್ಲಿ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಯಾವ ಮಗನಿಗಾಗಿ ಈ ಮುದುಕ ಪ್ರಪಂಚದೊಂದಿಗೆ ಹೋರಾಡುತ್ತಿದ್ದರೋ ಆ ಮಗ ಅವರನ್ನು ಕಸದ ರಾಶಿಯಂತೆ ಇಲ್ಲಿ ಎಸೆದು ಹೋಗಿದ್ದನು. ಈ ಕ್ಷಣದಲ್ಲಿ ನನಗೆ ನನ್ನ ಜೀವನದ ಎಲ್ಲಾ ಸಂಪತ್ತು ಮತ್ತು ಐಷಾರಾಮಿ ಆ ವೃದ್ಧರ ಅಸಹಾಯಕತೆಯ ಮುಂದೆ ತೀರಾ ಚಿಕ್ಕದಾಗಿ ಕಾಣಲಾರಂಭಿಸಿತು. ಇದೆಲ್ಲ ಹೇಗೆ ಶುರುವಾಯಿತು ಮತ್ತು ನಾನು ಈ ಅಪರಿಚಿತ ವೃದ್ಧರ ಬಳಿ ರಾತ್ರಿಯ ಈ ಸಮಯದಲ್ಲಿ ಏಕೆ ನಿಂತಿದ್ದೆ? ಇದನ್ನು ತಿಳಿಯಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ನನ್ನ ಹೆಸರು ಈಶಾನ್. ನಾನು ನನ್ನ ನಗರದ ಪ್ರಸಿದ್ಧ ಮತ್ತು ಶ್ರೀಮಂತ ಕುಟುಂಬಕ್ಕೆ ಸೇರಿದವನು. ನಾನು ನನ್ನ ತಂದೆ ತಾಯಿಯ ಏಕೈಕ ಮಗ. ದೇವರು ನಮಗೆ ಜಗತ್ತಿನ ಎಲ್ಲಾ ಸುಖಗಳನ್ನು ನೀಡಿದ್ದನು. ಜಮೀನು, ಆಸ್ತಿ, ಕಾರ್ಖಾನೆಗಳು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ಗೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಮನುಷ್ಯನ ಬಳಿ ಸಮಯವನ್ನು ಹೊರತುಪಡಿಸಿ ಎಲ್ಲವೂ ಇರಬಹುದು ಎಂದು ಹೇಳುತ್ತಾರಲ್ಲವೇ, ಹಾಗೆಯೇ ಆಯಿತು. ನನ್ನ ತಂದೆ ತಮ್ಮ ಜೀವಿತಾವಧಿಯಲ್ಲಿಯೇ ನನಗೆ ವ್ಯವಹಾರದ ಏರಿಳಿತಗಳನ್ನು ಕಲಿಸಿಕೊಟ್ಟಿದ್ದರು. ನನ್ನ ತಂದೆ ಸಾವು ಮತ್ತು ಬದುಕಿನ ನಡುವೆ ಹೋರಾಡುತ್ತಿದ್ದಾಗ ನನ್ನಿಂದ ಒಂದು ವಾಗ್ದಾನ ಪಡೆದಿದ್ದರು. ಅವರು ನನ್ನ ಕೈ ಹಿಡಿದು ಬಹಳ ಕ್ಷೀಣ ಧ್ವನಿಯಲ್ಲಿ ಹೇಳಿದರು, ಈಶಾನ್ ಮಗನೇ, ಈ ಸಂಪತ್ತು, ಈ ಆಸ್ತಿ ಎಲ್ಲವೂ ದೇವರ ಕೊಡುಗೆ. ಇದರಲ್ಲಿ ಯಾವುದೇ ಕೊರತೆ ಬರದಂತೆ ನಾನು ಜೀವನ ಪೂರ್ತಿ ಪ್ರಯತ್ನಿಸಿದ್ದೇನೆ. ಈಗ ನನ್ನ ನಂತರ ಈ ದೊಡ್ಡ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ನನ್ನ ಒಂದು ಮಾತನ್ನು ಯಾವಾಗಲೂ ನೆನಪಿಡು. ದೇವರು ನಿನಗೆ ಎಷ್ಟೇ ಸಂಪತ್ತು ಕೊಟ್ಟರೂ ಅದರಲ್ಲಿ ಬಡವರು ಮತ್ತು ನಿರ್ಗತಿಕರ ಪಾಲನ್ನು ಪ್ರತಿದಿನ ತೆಗೆದಿಡು. ನೀನು ಹಾಗೆ ಮಾಡಿದರೆ ನಿನ್ನ ಸಂಪತ್ತಿನಲ್ಲಿ ಎಂದಿಗೂ ಕೊರತೆ ಬರುವುದಿಲ್ಲ ಮತ್ತು ನಿನ್ನ ಮನಸ್ಸಿಗೆ ದೊರೆಯುವ ನೆಮ್ಮದಿ ರಾಜರಿಗೂ ಸಿಗುವುದಿಲ್ಲ. ತಂದೆಯ ನಿಧನದ ನಂತರ ನಾನು ಅವರ ಮಾತನ್ನು ನನ್ನ ಜೀವನದ ಉದ್ದೇಶವನ್ನಾಗಿ ಮಾಡಿಕೊಂಡೆ. ನನಗೆ 22 ವರ್ಷವಾಗಿದ್ದಾಗ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನಾನು ವ್ಯವಹಾರವನ್ನು ಸಂಭಾಳಿಸಿದೆ ಮತ್ತು ತಂದೆಯ ಆದೇಶದಂತೆ ಪ್ರತಿದಿನ ಬಡವರಿಗೆ ರೇಷನ್ ಮತ್ತು ಊಟ ಹಂಚುವ ಕೆಲಸವನ್ನು ಪ್ರಾರಂಭಿಸಿದೆ. ತಂದೆ ಹೋದ ನಂತರ ನನ್ನ ತಾಯಿ ತುಂಬಾ ಒಂಟಿಯಾಗಿದ್ದರು. ಅವರಿಗೆ ನನ್ನ ಜೀವನದಲ್ಲಿ ಸಂಸಾರವಾಗುವುದನ್ನು ನೋಡಬೇಕೆಂಬ ಒಂದೇ ಚಿಂತೆಯಿತ್ತು. ತಂದೆಯಂತೆ ತಾವು ಹಠಾತ್ತನೆ ಹೋಗಿಬಿಡುತ್ತೇವೇನೋ ಎಂಬ ಭಯ ಅವರಿಗಿತ್ತು. ಅಮ್ಮ ತಮ್ಮ ದೂರದ ಸಂಬಂಧಿ ಮಹಿಳೆಯೊಬ್ಬರ ಸಹಾಯದಿಂದ ನನಗಾಗಿ ಹೆಣ್ಣು ಹುಡುಕಲು ಪ್ರಾರಂಭಿಸಿದರು. ಅವರ ಹುಡುಕಾಟ ಒಬ್ಬ ಹುಡುಗಿಯ ಮೇಲೆ ಬಂದು ನಿಂತಿತು. ಅವಳು ನಮ್ಮ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದಳು. ನನ್ನ ಮದುವೆ ಹಿಮಾನಿಯೊಂದಿಗೆ ನಡೆಯಿತು. ಅವಳು ತುಂಬಾ ಒಳ್ಳೆಯ ಸ್ವಭಾವದ, ಬುದ್ಧಿವಂತ ಮತ್ತು ಸುಂದರ ಹುಡುಗಿಯಾಗಿದ್ದಳು. ಮದುವೆಯಾದ ಮೊದಲ ದಿನದಿಂದಲೇ ಅವಳು ನನ್ನನ್ನು ಮಾತ್ರವಲ್ಲದೆ ನನ್ನ ಇಡೀ ಮನೆಯನ್ನು ಸಂಭಾಳಿಸಿಕೊಂಡಳು. ಅವಳು ನನ್ನ ತಾಯಿಯ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಳೆಂದರೆ ಕೆಲವೊಮ್ಮೆ ನನಗೆ ನಾಚಿಕೆಯಾಗುತ್ತಿತ್ತು. ಅವಳನ್ನು ನೋಡಿದರೆ ಅವಳ ಪೋಷಕರು ಅವಳ ಪಾಲನೆಯಲ್ಲಿ ಯಾವುದೇ ಕೊರತೆ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವಳ ಮಾತಿನ ಮಾಧುರ್ಯ ಮತ್ತು ಹಿರಿಯರಿಗೆ ನೀಡುವ ಗೌರವವನ್ನು ನೋಡಿ ನನ್ನ ತಾಯಿ ಆಗಾಗ ಹೇಳುತ್ತಿದ್ದರು, ಈಶಾನ್, ಈ ಹುಡುಗಿ ನಿನಗೆ ದೇವರು ಕೊಟ್ಟ ವಿಶೇಷ ಉಡುಗೊರೆ. ಇವಳನ್ನು ಗೌರವಿಸು. ಜೀವನ ತುಂಬಾ ಸುಂದರವಾಗಿ ಸಾಗುತ್ತಿತ್ತು. ಹಿಮಾನಿ ಬಂದ ನಂತರ ಮನೆಯ ಕಳೆ ಮತ್ತೆ ಮರಳಿ ಬಂತು. ಆದರೆ ವಿಧಿಗೆ ಬೇರೆಯೇ ಇಷ್ಟವಿತ್ತು. ಮದುವೆಯಾದ ಸ್ವಲ್ಪ ಸಮಯದ ನಂತರ ಅಮ್ಮನ ಆರೋಗ್ಯ ಹದಗೆಡಲಾರಂಭಿಸಿತು. ಹಿಮಾನಿ ಹಗಲು ರಾತ್ರಿ ಎನ್ನದೇ ಅವರ ಸೇವೆಯ ಜವಾಬ್ದಾರಿಯನ್ನು ನಿರ್ವಹಿಸಿದಳು. ಆದರೆ ಜೀವನ ಮತ್ತು ಸಾವಿನ ನಿರ್ಧಾರ ಆಕಾಶದಲ್ಲಿ ಆಗುತ್ತದೆ. ಅಮ್ಮ ಕೂಡ ತಂದೆಯ ಬಳಿ ಹೊರಟು ಹೋದರು. ನಾನು ಮತ್ತೆ ಒಂಟಿಯಾದೆ. ಆದರೆ ಈ ಬಾರಿ ನನ್ನ ಜೊತೆ ಹಿಮಾನಿ ಇದ್ದಳು. ಅವಳು ನನ್ನನ್ನು ಕುಸಿಯಲು ಬಿಡಲಿಲ್ಲ.
ನನಗೆ 2 ಸುಂದರ ಮಕ್ಕಳಾದರು ಮತ್ತು ನನ್ನ ವ್ಯವಹಾರ ದಿನೇ ದಿನೇ ಅಭಿವೃದ್ಧಿ ಹೊಂದತೊಡಗಿತು. ನಾನು ತಂದೆಯ ಮಾತನ್ನು ಮರೆಯಲಿಲ್ಲ. ನನ್ನ ಆಫೀಸ್ ಹೊರಗೆ ಪ್ರತಿದಿನ ಉದ್ದನೆಯ ಸಾಲು ಇರುತ್ತಿತ್ತು. ಅಲ್ಲಿ 100 ನಿರ್ಗತಿಕರಿಗೆ ಉಚಿತ ರೇಷನ್ ಸಿಗುತ್ತಿತ್ತು. ಇದು ನನಗೆ ನೆಮ್ಮದಿ ನೀಡುವ ಕೆಲಸವಾಗಿತ್ತು. ಆದರೆ ಆ ನೆಮ್ಮದಿಯ ಹಿಂದೆ ಒಂದು ಚಂಡಮಾರುತ ಅಡಗಿತ್ತು. ಅದು ಆ ರಾತ್ರಿ ನನ್ನ ಜೀವನವನ್ನು ಪ್ರವೇಶಿಸಲಾಯಿತು. ಅದರ ಬಗ್ಗೆ ನಾನು ಆರಂಭದಲ್ಲಿಯೇ ಪ್ರಸ್ತಾಪಿಸಿದ್ದೇನೆ. ಮನೆಯಲ್ಲಿ ಸಂಪತ್ತಿನ ಮಹಾಪೂರವೇ ಇತ್ತು. ಮಕ್ಕಳು ಉತ್ತಮ ಶಾಲೆಗಳಲ್ಲಿ ಓದುತ್ತಿದ್ದರು ಮತ್ತು ನನ್ನ ವ್ಯವಹಾರ ಪ್ರತಿದಿನ ಬೆಳೆಯುತ್ತಿತ್ತು. ಆದರೆ ಅದೆಲ್ಲದರ ಹೊರತಾಗಿಯೂ ನನ್ನ ಹೆಂಡತಿ ಹಿಮಾನಿಯ ಒಳಗೆ ಏನೋ ಮುರಿದು ಹೋಗಿದೆ ಎಂದು ನಾನು ಭಾವಿಸಿದೆ. ಅಮ್ಮನ ನಿಧನದ ನಂತರ ಅವಳು ತನ್ನನ್ನು ತಾನು ತುಂಬಾ ಒಂಟಿಯಾಗಿ ಭಾವಿಸುತ್ತಿದ್ದಳು. ನಾನು ಅವಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದೆ. ಆದರೂ ಎಷ್ಟೋ ರಾತ್ರಿಗಳು ಅವಳು ಕದ್ದುಮುಚ್ಚಿ ಅಳುವುದನ್ನು ನಾನು ನೋಡಿದ್ದೆ. ಒಂದು ರಾತ್ರಿ ಮಕ್ಕಳು ಮಲಗಿದ ನಂತರ ನಾನು ಕೋಣೆಗೆ ಬಂದಾಗ ಅವಳು ಕಿಟಕಿಯ ಬಳಿ ನಿಂತು ಹೊರಗೆ ಏನನ್ನೋ ಬಹಳ ಗಮನವಿಟ್ಟು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ವಿಷಾದವಿತ್ತು. ನಾನು ಅವಳ ಹೆಗಲ ಮೇಲೆ ಕೈ ಇಟ್ಟಾಗ ಅವಳು ಬೆಚ್ಚಿಬಿದ್ದಳು. ಹಿಮಾನಿ, ಏನಾಯ್ತು? ನೀನು ಆಗಾಗ ಬೇಸರದಲ್ಲಿರುತ್ತೀಯಾ? ಯಾವುದಾದರೂ ತೊಂದರೆ ಇದ್ದರೆ ನನಗೆ ಹೇಳು. ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಮತ್ತೆ ಈ ಕಣ್ಣೀರು ಏಕೆ? ಅವಳು ಬೇಗನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನಗಲು ವಿಫಲ ಪ್ರಯತ್ನ ಮಾಡಿದಳು. ಇಲ್ಲ ಇಶಾನ್, ಅಂತಹದ್ದೇನೂ ಇಲ್ಲ. ಸುಮ್ಮನೆ ಅತ್ತೆಯ ನೆನಪು ಬರುತ್ತದೆ. ಅವರು ಹೋದ ನಂತರ ಮನೆ ಖಾಲಿ ಎನಿಸುತ್ತದೆ ಎಂದು ಹೇಳುತ್ತಾ ನಿಲ್ಲಿಸಿದಳು. ಮತ್ತೆ ಏನು? ನಾನು ಕೇಳಿದೆ. ಏನಿಲ್ಲ. ಕೆಲವೊಮ್ಮೆ ಮನುಷ್ಯನಿಗೆ ತನ್ನ ರಕ್ತ ಸಂಬಂಧಗಳು ತುಂಬಾ ನೆನಪಾಗುತ್ತವೆ. ತಂದೆ ತಾಯಿಯ ನೆರಳು ತಲೆಯ ಮೇಲಿದ್ದರೆ ಪ್ರಪಂಚದ ಯಾವುದೇ ದುಃಖ ಬಾಧಿಸುವುದಿಲ್ಲ. ಬಹುಶಃ ನಾನು ಹೆಚ್ಚು ಭಾವುಕಳಾಗಿದ್ದೇನೋ. ಅವಳು ಮಾತನ್ನು ಬದಲಾಯಿಸಿದಳು. ಆದರೆ ಅವಳ ಕಣ್ಣಿನ ವಿಷಾದ ನನ್ನನ್ನು ಕಾಡಿತು. ಅವಳ ಈ ಬೇಸರದ ಹಿಂದೆ ಎಷ್ಟು ಆಳವಾದ ರಹಸ್ಯ ಅಡಗಿದೆಯೆಂದು ನನಗೆ ಅಂದಾಜಿರಲಿಲ್ಲ. ಹೇಗೋ ದಿನಗಳು ಕಳೆದವು. ಹಿಮಾನಿಗೆ ಹೆಚ್ಚು ಸಮಯ ಕೊಡಲು ಮತ್ತು ಅವಳ ಗಮನವನ್ನು ಬೇರೆಡೆ ಸೆಳೆಯಲು ನಾನು ಕೆಲಸದಿಂದ ಸ್ವಲ್ಪ ಬಿಡುವು ಮಾಡಿಕೊಂಡೆ. ನಾನು ನನ್ನ ಮ್ಯಾನೇಜರ್ ಮೂಲಕ ರೇಷನ್ ಹಂಚುವುದು ನನ್ನ ಅಭ್ಯಾಸವಾಗಿತ್ತು. ಆದರೆ ಅಂದು ವಿಚಿತ್ರವಾದ ಚಡಪಡಿಕೆಯಿತ್ತು. ಅದು ನನ್ನನ್ನು ಮನೆಯಲ್ಲಿ ಕೂರಲು ಬಿಡಲಿಲ್ಲ. ಇಂದು ರೇಷನ್ ಹಂಚುವುದನ್ನು ನಾನೇ ಖುದ್ದಾಗಿ ನಿಂತು ನಡೆಸಿಕೊಡುತ್ತೇನೆ ಎಂದು ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಸಂಜೆಯ ವೇಳೆ ನಾನು ಅಲ್ಲಿಗೆ ತಲುಪಿದಾಗ ಎಂದಿನಂತೆ ಫುಟ್ಪಾತ್ ಮೇಲೆ ರೇಷನ್ ಪಡೆಯುವವರ ಉದ್ದನೆಯ ಸಾಲು ಇತ್ತು. 100 ಬಡವರು ಮತ್ತು ನಿರ್ಗತಿಕರು ತಮ್ಮ ಸರದಿಗಾಗಿ ಕಾಯುತ್ತಿದ್ದರು. ನಾನು ಒಂದು ಕಡೆ ಕುರ್ಚಿ ಹಾಕಿ ಕುಳಿತುಕೊಂಡು ಎಲ್ಲಾ ವ್ಯವಸ್ಥೆಯನ್ನು ಗಮನವಿಟ್ಟು ನೋಡಲಾರಂಭಿಸಿದೆ. ಸ್ವಲ್ಪ ಸಮಯ ಕಳೆದಿರಬಹುದು. ಆಗ ನನ್ನ ಕಣ್ಣು ರಸ್ತೆ ಬದಿಯಲ್ಲಿ ನಿಂತ ಟ್ಯಾಕ್ಸಿಯೊಂದರ ಮೇಲೆ ಬಿತ್ತು. ಅದರಿಂದ ಒಬ್ಬ ಯುವಕ ಇಳಿದ. ಅವನ ವಯಸ್ಸು ಸುಮಾರು 26 ಅಥವಾ 27 ಇರಬಹುದು. ಅವನು ಬಲು ಸ್ಟೈಲ್ ಆಗಿ ಕೂದಲಿಗೆ ಕೈ ಹಾಕಿ ನಂತರ ಹಿಂದಿನ ಸೀಟಿನಿಂದ ಒಬ್ಬ ಬಹಳ ಅಶಕ್ತ ಮತ್ತು ವೃದ್ಧ ವ್ಯಕ್ತಿಯನ್ನು ಹೊರಗೆ ಕರೆತಂದ. ಆ ವೃದ್ಧರಿಗೆ ಬಹುಶಃ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಅವರ ಬಟ್ಟೆಗಳು ಕೊಳಕಾಗಿದ್ದವು ಮತ್ತು ಮುಖದ ಮೇಲೆ ಅನಾರೋಗ್ಯ ಮತ್ತು ದೌರ್ಬಲ್ಯ ಎದ್ದು ಕಾಣುತ್ತಿತ್ತು. ನಾನು ಗಮನವಿಟ್ಟು ನೋಡಿದೆ. ಆ ಯುವಕ ಆ ವೃದ್ಧರ ಕೈ ಹಿಡಿದು ಕರೆತಂದು ರೇಷನ್ ಪಡೆಯುವವರ ಉದ್ದನೆಯ ಸಾಲಿನ ಕೊನೆಯಲ್ಲಿ ನಿಲ್ಲಿಸಿದನು. ಅಪ್ಪ, ನೀವು ಇಲ್ಲಿ ಸಾಲಿನಲ್ಲಿ ನಿಲ್ಲಿ. ರೇಷನ್ ತೆಗೆದುಕೊಂಡು ಅಲ್ಲೇ ಫುಟ್ಪಾತ್ ಮೇಲೆ ನನಗಾಗಿ ಕಾಯಿರಿ. ನಾನು ಗಾಡಿಯನ್ನು ಸೈಡ್ಗೆ ಹಾಕಿ ಬರುತ್ತೇನೆ. ಇಲ್ಲಿ ತುಂಬಾ ರಶ್ ಇದೆ. ಯುವಕ ಸ್ವಲ್ಪ ಕಠಿಣವಾಗಿ ಹೇಳಿದನು. ವೃದ್ಧರು ನಡುಗುವ ಕೈಗಳಿಂದ ಮಗನ ತೋಳನ್ನು ಹಿಡಿಯಲು ಪ್ರಯತ್ನಿಸಿದರು ಮತ್ತು ಮೃದುವಾದ ಧ್ವನಿಯಲ್ಲಿ, ಮಗನೇ, ನನ್ನಿಂದ ನಿಲ್ಲಲು ಆಗುತ್ತಿಲ್ಲ. ಕಾಲುಗಳು ನಡುಗುತ್ತಿವೆ. ನೀನೇ ತೆಗೆದುಕೋ ರೇಷನ್. ನಾನು ಗಾಡಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದರು. ಅರೇ ಅಪ್ಪ, ನೀನು ಪ್ರತಿಯೊಂದು ಮಾತಿಗೂ ವಾದ ಮಾಡುತ್ತೀಯಾ? ನನಗೆ ಕೆಲಸ ಇದೆ ಅಂತ ಹೇಳಿದೆನಲ್ಲ. ನಾನು ಬೇಗ ಹೋಗಬೇಕು. ನೀನು ಸುಮ್ಮನೆ ಇಲ್ಲಿ ನಿಂತುಕೋ. ನಾನು ಈಗಲೇ ಬಂದೆ. ಯುವಕ ರಭಸದಿಂದ ತನ್ನ ಕೈ ಬಿಡಿಸಿಕೊಂಡು ವೃದ್ಧರನ್ನು ಅಲ್ಲೇ ಬಿಟ್ಟು ವೇಗವಾಗಿ ತಿರುಗಿದನು. ಆ ವೃದ್ಧರು ಅಸಹಾಯಕರಾಗಿ ತಮ್ಮ ಮಗ ಹೋಗುವುದನ್ನು ನೋಡುತ್ತಾ ನಿಂತರು ಮತ್ತು ನಂತರ ಮೌನವಾಗಿ ತಲೆ ತಗ್ಗಿಸಿ ನಿಂತುಕೊಂಡರು. ಆ ಹುಡುಗನ ವರ್ತನೆ ನೋಡಿ ನನಗೆ ತುಂಬಾ ಕೋಪ ಬಂತು. ಆದರೆ ನಾನು ಸುಮ್ಮನಿದ್ದು ದೃಶ್ಯವನ್ನು ನೋಡುತ್ತಿದ್ದೆ. ಸಾಲು ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಪ್ರತಿಯೊಬ್ಬರೂ ತಮ್ಮ ಸರದಿ ಬಂದಾಗ ರೇಷನ್ ತೆಗೆದುಕೊಂಡು ಆಶೀರ್ವದಿಸುತ್ತಾ ಹೋಗುತ್ತಿದ್ದರು. ಆದರೆ ಆ ವೃದ್ಧರು ಅಲ್ಲೇ ನಿಂತಿದ್ದರು. ಆ ಜನಸಂದಣಿಯನ್ನು ಎದುರಿಸುವ ಶಕ್ತಿ ಅವರಲ್ಲಿರಲಿಲ್ಲ. ಜನರು ವೇಗವಾಗಿ ಅವರ ಅಕ್ಕಪಕ್ಕದಿಂದ ನುಗ್ಗಿ ಮುಂದೆ ಹೋಗುವುದನ್ನು ನಾನು ನೋಡಿದೆ. ಪ್ರತಿಯೊಬ್ಬರೂ ಆ ಮುದುಕನನ್ನು ಹಿಂದೆ ತಳ್ಳಿ ತಾವೇ ಮುಂದೆ ಹೋಗಿ ರೇಷನ್ ತೆಗೆದುಕೊಳ್ಳುತ್ತಿದ್ದರು. ಪಾಪ ಆ ವೃದ್ಧರು ತಮ್ಮ ಜಾಗದಿಂದ ಅಲ್ಲಾಡಲು ಆಗುತ್ತಿರಲಿಲ್ಲ. ಅವರ ದುರ್ಬಲ ದೇಹಕ್ಕೆ ಹಲವು ಬಾರಿ ತಳ್ಳಾಟಗಳು ಆದವು ಮತ್ತು ಅವರು ಬೀಳುತ್ತಾ ಬೀಳುತ್ತಾ ಉಳಿದರು.
ಸೂರ್ಯ ಮುಳುಗುವ ಸಮಯವಾಗಿತ್ತು ಮತ್ತು ರೇಷನ್ ತೆಗೆದುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಲೇ ಇತ್ತು. ನಾನು ನನ್ನ ಕುರ್ಚಿಯಿಂದ ಎದ್ದು ನಿಂತೆ. ನನ್ನಿಂದ ಇನ್ನು ಮುಂದೆ ಈ ತಮಾಷೆ ನೋಡಲು ಸಾಧ್ಯವಾಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಆ ವೃದ್ಧರು ಹಾಗೆ ನಿಂತಿದ್ದರೆ ಅವರು ನೆಲಕ್ಕೆ ಬಿದ್ದುಬಿಡುತ್ತಾರೆ ಎಂದು ನನಗೆ ಸ್ಪಷ್ಟವಾಗಿ ಅನಿಸಿತು. ನಾನು ನನ್ನ ಸಿಬ್ಬಂದಿಗೆ ಸನ್ನೆ ಮಾಡಿ ವೇಗವಾಗಿ ಆ ವೃದ್ಧರ ಕಡೆಗೆ ಹೋದೆ. ಅಂಕಲ್, ನಾನು ಅವರ ಹತ್ತಿರ ಹೋಗಿ ಅವರ ನಡುಗುತ್ತಿದ್ದ ಕೈಯನ್ನು ಹಿಡಿದೆ. ಅವರ ಕೈ ಮಂಜುಗಡ್ಡೆಯಂತೆ ತಣ್ಣಗಾಗಿತ್ತು. ಅವರು ಗಾಬರಿಯಿಂದ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಯವಿತ್ತು. ಬಹುಶಃ ನಾನು ಅವರನ್ನು ಸಾಲಿನಲ್ಲಿಂದ ತೆಗೆಯಲು ಬಂದಿದ್ದೇನೆ ಎಂದು ಅವರು ಭಾವಿಸಿರಬಹುದು. ಹೌದು ಮಗನೇ, ನಾನು ಈಗ ರೇಷನ್ ತೆಗೆದುಕೊಂಡು ಹೋಗುತ್ತೇನೆ. ನನ್ನ ನಂಬರ್ ಬರಲಿದೆ. ಅವರು ಸಮಜಾಯಿಷಿ ನೀಡಿದರು. ಆದರೂ ಅವರ ನಂಬರ್ ದೂರದವರೆಗೂ ಕಾಣುತ್ತಿರಲಿಲ್ಲ. ಇಲ್ಲ ಅಂಕಲ್, ನೀವು ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ. ನೀವು ನನ್ನೊಂದಿಗೆ ಬನ್ನಿ, ನಾನು ಮೃದುವಾಗಿ ಹೇಳಿದೆ ಮತ್ತು ನನ್ನ ಸಿಬ್ಬಂದಿಯ ಸಹಾಯದಿಂದ ಅವರಿಗೆ ಆಸರೆ ನೀಡಿ ಜನಸಂದಣಿಯಿಂದ ಹೊರಗೆ ಕರೆತಂದೆ. ನಾನು ಅಲ್ಲಿಯೇ ಫುಟ್ಪಾತ್ ಬದಿಯಲ್ಲಿ ನನ್ನ ಕುರ್ಚಿ ತರಿಸಿ ಅವರನ್ನು ಅದರಲ್ಲಿ ಕೂಡಿಸಿದೆ. ನೀವು ಇಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಾನು ಹುಡುಗನಿಗೆ ಹೇಳಿ ನಿಮ್ಮ ರೇಷನ್ ಇಲ್ಲೇ ತರಿಸಿಕೊಡುತ್ತೇನೆ. ಅವರು ಕುರ್ಚಿಯ ಮೇಲೆ ಕುಳಿತರಾದರೂ ಅವರ ಕಣ್ಣುಗಳು ಸತತವಾಗಿ ರಸ್ತೆಯ ಮೇಲೆಯೇ ನೆಟ್ಟಿದ್ದವು. ಮಗನೇ, ನನ್ನ ಮಗ ಬರುವವನಿದ್ದಾನೆ. ಅವನು ಈಗಲೇ ಬರುತ್ತೇನೆ ಎಂದು ಹೇಳಿದ್ದ. ಅವನು ನನ್ನನ್ನು ಇಲ್ಲಿ ನೋಡದೆ ಹೋದರೆ ಗಾಬರಿಯಾಗುತ್ತಾನೆ. ಪರವಾಗಿಲ್ಲ ಅಂಕಲ್, ಅವನು ಬಂದರೆ ನೀವು ಅವನಿಗೆ ಇಲ್ಲೇ ಸಿಗುತ್ತೀರಿ. ನೀವು ಚಿಂತಿಸಬೇಡಿ. ನಾನು ಅವರಿಗೆ ಧೈರ್ಯ ತುಂಬಿದೆ ಮತ್ತು ನೀರಿನ ಲೋಟ ತರಿಸಿ ಅವರ ಕೈಗೆ ಕೊಟ್ಟೆ. ಅವರು ಕಾಯುತ್ತಿರುವ ಆ ಮಗ ಬಹುಶಃ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ ಮತ್ತು ಈ ರಾತ್ರಿ ನನ್ನ ಜೀವನದ ಅತ್ಯಂತ ದೀರ್ಘವಾದ ರಾತ್ರಿಯಾಗಲಿದೆ ಎಂದು ನನಗೇನು ತಿಳಿದಿತ್ತು? ಸಮಯ ಕಳೆಯುತ್ತಿತ್ತು. ಸೂರ್ಯನ ಹಳದಿ ಬಣ್ಣ ನಿಧಾನವಾಗಿ ಕತ್ತಲಾಗಿ ಬದಲಾಗುತ್ತಿತ್ತು. ರೇಷನ್ ಪಡೆಯುವ ಆ ಉದ್ದನೆಯ ಮತ್ತು ಗದ್ದಲದ ಸಾಲು ಈಗ ಮುಗಿದಿತ್ತು. ನನ್ನ ಸಿಬ್ಬಂದಿ ಒಂದೊಂದಾಗಿ ಎಲ್ಲಾ ಸಾಮಾನನ್ನು ಪ್ಯಾಕ್ ಮಾಡುತ್ತಿದ್ದರು ಮತ್ತು ಜನರು ಹಾರೈಸುತ್ತಾ ತಮ್ಮ ಮನೆಗಳಿಗೆ ಮರಳುತ್ತಿದ್ದರು. ಫುಟ್ಪಾತ್ ಕೂಡ ಖಾಲಿಯಾಯಿತು. ಆದರೆ ಆ ಮುದುಕ ಜೀವ ಇನ್ನೂ ಅಲ್ಲೇ ಹೆಪ್ಪುಗಟ್ಟಿತ್ತು. ನನ್ನ ಕುರ್ಚಿಯ ಮೇಲೆ ಕುಳಿತ ಆ ವೃದ್ಧರು ಈಗಲೂ ತಮ್ಮ ಮಗ ಮಾಯವಾದ ಆ ತಿರುವನ್ನೇ ನೋಡುತ್ತಿದ್ದರು. ಅವರ ಕೈಯಲ್ಲಿದ್ದ ಖಾಲಿ ಲೋಟ ಇನ್ನೂ ನಡುಗುತ್ತಿತ್ತು. ಆದರೆ ಅವರ ನಂಬಿಕೆ ಮುರಿದಿರಲಿಲ್ಲ. ನನ್ನ ಮ್ಯಾನೇಜರ್ ನನ್ನ ಹತ್ತಿರ ಬಂದು, ಸರ್, ಕೆಲಸ ಮುಗಿಯಿತು. ಎಲ್ಲರೂ ಹೋಗಿದ್ದಾರೆ. ನಾವು ಹೋಗೋಣವೇ ಎಂದರು. ನಾನು ಒಂದು ಬಾರಿ ಗಡಿಯಾರದ ಕಡೆ ನೋಡಿ ನಂತರ ಆ ವೃದ್ಧರ ಕಡೆ ನೋಡಿದೆ. ನೀವು ಹೋಗಿ, ನಾನು ಸ್ವಲ್ಪ ಹೊತ್ತಿನ ನಂತರ ಬರುತ್ತೇನೆ. ಕಾರು ಮತ್ತು ಡ್ರೈವರನ್ನು ಇಲ್ಲೇ ಬಿಡಿ. ಆ ಸಿಬ್ಬಂದಿ ಆಶ್ಚರ್ಯಪಟ್ಟರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಹೊರಟು ಹೋದರು. ಈಗ ಅಲ್ಲಿ ಕೇವಲ ನಾನಿದ್ದೆ, ನನ್ನ ಡ್ರೈವರ್ ಮತ್ತು ತಮ್ಮ ಮಗುವಿನ ನಿರೀಕ್ಷೆಯಲ್ಲಿ ಕಲ್ಲಾಗಿ ಕುಳಿತಿದ್ದ ಆ ಮುದುಕ ತಂದೆ. ನಾನು ನನ್ನ ಜಾಗದಿಂದ ಎದ್ದು ನಿಧಾನವಾಗಿ ನಡೆದುಕೊಂಡು ಅವರ ಹತ್ತಿರ ಹೋದೆ. ಆ ಬಿಕು ಎನ್ನುವ ಫುಟ್ಪಾತ್ ಮೇಲೆ ನನ್ನ ಹೆಜ್ಜೆಗಳ ಶಬ್ದ ಕೇಳಿಸಿದಾಗ ಅವರು ಬೆಚ್ಚಿಬಿದ್ದರು. ಅವರ ಮುಖದಲ್ಲಿ ಒಮ್ಮೆಲೆ ಹೊಳಪು ಬಂತು. ಬಹುಶಃ ತಮ್ಮ ಮಗ ಬಂದ ಎಂದು ಅವರು ಭಾವಿಸಿದರು. ಆದರೆ ನನ್ನನ್ನು ನೋಡಿ ಆ ಹೊಳಪು ತಕ್ಷಣವೇ ಆರಿಹೋಯಿತು. ಅಂಕಲ್, ನಾನು ಮೃದುವಾಗಿ ಅವರನ್ನು ಕರೆದೆ. ರಾತ್ರಿಯಾಗಿದೆ. ಕತ್ತಲು ಆವರಿಸಿದೆ. ಇಲ್ಲಿ ಇನ್ನೂ ಯಾರೂ ಬರುವುದಿಲ್ಲ. ಅವರು ತಮ್ಮ ಮಸುಕಾದ ಕಣ್ಣುಗಳಿಂದ ಅತ್ತಿತ್ತ ನೋಡಿ ನಂತರ ಬಹಳ ಮುಗ್ಧವಾಗಿ ಹೇಳಿದರು, ಸುಮ್ಮನೆ ಬರುತ್ತಾನೆ ಮಗನೇ. ಬಹುಶಃ ದಾರಿ ತಪ್ಪಿರಬಹುದು ಅಥವಾ ಗಾಡಿ ಕೆಟ್ಟಿರಬಹುದು. ಅವನು ನನಗೆ ಹೇಳಿ ಹೋಗಿದ್ದ ಇಲ್ಲೇ ಇರು ಎಂದು. ನಾನು ಎಲ್ಲಿಗಾದರೂ ಹೋದರೆ ಅವನು ಗಾಬರಿಯಾಗುತ್ತಾನೆ. ಅವರ ಸರಳತೆ ಮತ್ತು ಮಗನ ಮೇಲಿನ ಕುರುಡು ನಂಬಿಕೆ ನನ್ನ ಎದೆಯನ್ನು ಹಿಂಡಿತು. ನಾನು ಅವರ ಹತ್ತಿರವೇ ಫುಟ್ಪಾತ್ ಬದಿಯಲ್ಲಿ ಕುಳಿತೆ. ಅಂಕಲ್, ಅವನಿಗೆ ಬರಬೇಕಿದ್ದರೆ ಇಷ್ಟೊತ್ತಿಗೆ ಬಂದಿರುತ್ತಿದ್ದ. ರೇಷನ್ ಹಂಚಿ ಗಂಟೆಗಳೇ ಕಳೆದಿವೆ. ಹೀಗೆ ಮಾಡಿ, ನೀವು ನನಗೆ ನಿಮ್ಮ ಮನೆಯ ವಿಳಾಸ ಹೇಳಿ. ನಾನು ನನ್ನ ಡ್ರೈವರ್ ಜೊತೆ ನಿಮ್ಮನ್ನು ಕಳುಹಿಸುತ್ತೇನೆ. ಅವನು ನಿಮ್ಮನ್ನು ಗೌರವದಿಂದ ಮನೆಗೆ ಬಿಟ್ಟು ಬರುತ್ತಾನೆ. ನನ್ನ ಮಾತು ಕೇಳಿ ಅವರ ಮುಖದಲ್ಲಿ ಆತಂಕದ ಗೆರೆಗಳು ಹೆಚ್ಚಾದವು. ಅವರು ಚಡಪಡಿಕೆಯಿಂದ ತಮ್ಮ ಕೊಳಕು ಬಟ್ಟೆಗಳನ್ನು ಸರಿಮಾಡಿಕೊಳ್ಳಲಾರಂಭಿಸಿದರು. ಮನೆಯ ವಿಳಾಸ ಅವರು ತೊದಲಿದರು. ಮಗನೇ, ನನಗೆ ವಿಳಾಸ ಸರಿಯಾಗಿ ನೆನಪಿಲ್ಲ. ನಿಜ ಹೇಳಬೇಕೆಂದರೆ ನನ್ನ ಮಗ ನಿನ್ನೆಯಷ್ಟೇ ಹೊಸ ಮನೆ ಬಾಡಿಗೆಗೆ ತೆಗೆದುಕೊಂಡಿದ್ದಾನೆ. ಅವನು ಹೇಳಿದ್ದ ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿದೆ ಎಂದು. ಆದರೆ ನನಗೆ ದಾರಿಗಳು ಗೊತ್ತಿಲ್ಲ. ನಾನು ಹಳೆಯ ಏರಿಯಾವನ್ನಷ್ಟೇ ಬಲ್ಲೆ. ಆ ಹೊಸ ಊರಿನ ದಾರಿಗಳು ನನಗೆ ತಿಳಿಯುವುದಿಲ್ಲ. ನಾನು ಗಮನವಿಟ್ಟು ಅವರ ಕೈಗಳ ಕಡೆ ನೋಡಿದೆ. ಅವು ಸತತವಾಗಿ ನಡುಗುತ್ತಿದ್ದವು. ಅವರ ಮುಖದ ಸುಕ್ಕುಗಳು ಮತ್ತು ದುರ್ಬಲ ದೇಹ ಅವರ ವೃದ್ಧಾಪ್ಯ ಮತ್ತು ಅಸಹಾಯಕತೆಯನ್ನು ಎತ್ತಿ ತೋರಿಸುತ್ತಿದ್ದವು. ಮನೆ ವಿಳಾಸವು ತಿಳಿಯದ ಇಂತಹ ದುರ್ಬಲ ತಂದೆಯನ್ನು ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗಲು ಮಗನಿಗೆ ಹೇಗೆ ಸಾಧ್ಯವಾಯಿತು?
ನಾನು ಮತ್ತೆ ಪ್ರಯತ್ನಿಸಿದೆ. ಅಂಕಲ್, ನಿಮ್ಮ ಬಳಿ ಮಗನ ಅಥವಾ ಮನೆಯ ಫೋನ್ ನಂಬರ್ ಇದೆಯೇ? ನಾವು ಫೋನ್ ಮಾಡೋಣ. ಅವರು ಇಲ್ಲ ಎಂದು ತಲೆ ಅಲ್ಲಾಡಿಸಿದರು. ಇಲ್ಲ ಮಗನೇ, ಫೋನ್ ಮಗನ ಹತ್ತಿರ ಇರುತ್ತದೆ. ನನ್ನ ಬಳಿ ಕೇವಲ ಇದು. ಅವರು ತಮ್ಮ ಜೇಬು ತಡಕಾಡಿ ಒಂದು ಹಳೆಯ ಫೋಟೋ ತೆಗೆದರು. ಕೇವಲ ಇದೂ ಇದೆ. ನಾನು ಬಹಳ ಹೊತ್ತು ಅಲ್ಲಿಯೇ ಮೌನವಾಗಿ ಕುಳಿತಿದ್ದೆ. ಮತ್ತೊಂದು ಗಂಟೆ ಕಳೆಯಿತು. ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಇಲ್ಲದಂತಾಗಿತ್ತು. ರಾತ್ರಿಯ ಚಳಿ ಹೆಚ್ಚಾಗುತ್ತಿತ್ತು ಮತ್ತು ಆ ವೃದ್ಧರು ಚಳಿಯಿಂದ ನಡುಗುತ್ತಿದ್ದರು. ಆದರೆ ತಮ್ಮ ಜಾಗದಿಂದ ಅಲುಗಾಡಲು ಸಿದ್ಧರಿರಲಿಲ್ಲ. ಅಂಕಲ್, ನಾನು ನಿರ್ಧಾರ ಮಾಡುವ ಧಾಟಿಯಲ್ಲಿ ಹೇಳಿದೆ, ಈಗ ತುಂಬಾ ತಡವಾಗಿದೆ. ನಿಮ್ಮ ಮಗ ಇನ್ನೂ ಬಂದಿಲ್ಲ ಮತ್ತು ಅವನ ಯಾವುದೇ ವಿಳಾಸವೂ ಇಲ್ಲ. ನೀವು ನನ್ನ ಜೊತೆ ಬನ್ನಿ. ನೀವು ಹೀಗೆ ಇಡೀ ರಾತ್ರಿ ಫುಟ್ಪಾತ್ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ತಕ್ಷಣ ಅವರು ಭಾವಪರವಶರಾದರು. ಇಲ್ಲ, ಅವನು ಬರುತ್ತಾನೆ. ಅವನು ನನ್ನನ್ನು ಹೀಗೆ ಅನಾಥನಂತೆ ಬಿಡಲು ಸಾಧ್ಯವಿಲ್ಲ. ನಾನು ಅವನನ್ನು ಸಾಕಿದ್ದೇನೆ. ಬೆರಳು ಹಿಡಿದು ನಡೆಯಲು ಕಲಿಸಿದ್ದೇನೆ. ಅವನು ನನ್ನ ಆಸರೆ. ನೀನು ಹೋಗು ಮಗನೇ. ನೀನು ನಿನ್ನ ಮನೆಗೆ ಹೋಗು. ನನ್ನ ಮಗ ನನ್ನನ್ನು ಕರೆದೊಯ್ಯಲು ಖಂಡಿತ ಬರುತ್ತಾನೆ. ನೋಡುತ್ತಿರು. ಅವರ ಧ್ವನಿಯಲ್ಲಿ ಅಂತಹದೊಂದು ನಂಬಿಕೆ ಇತ್ತು. ಅದು ವಾಸ್ತವವಾಗಿ ಅವರ ಒಳಗಿನ ಭಯವನ್ನು ಮುಚ್ಚಿಡುವ ಪ್ರಯತ್ನವಾಗಿತ್ತು. ಅವರು ಬಹುಶಃ ತಮಗೆ ತಾವೇ ನಂಬಿಕೆ ಹುಟ್ಟಿಸಿಕೊಳ್ಳುತ್ತಿದ್ದರು, ಏಕೆಂದರೆ ಸತ್ಯವನ್ನು ಎದುರಿಸುವುದು ಅವರಿಗೆ ಸಾವಿಗಿಂತ ಕಡಿಮೆಯಿರಲಿಲ್ಲ. ನಾನು ಮುಂದೆ ಏನನ್ನು ಹೇಳುವುದು ಸರಿಯಲ್ಲ ಎಂದು ಭಾವಿಸಿ ಅಲ್ಲಿಯೇ ನಿಂತು ಕಾಯಲಾರಂಭಿಸಿದೆ. ಬಹುಶಃ ವಯಸ್ಸಿನ ಭ್ರಮೆ ನಿಜವಾಗಲಿ ಎಂದು. ಬಹುಶಃ ನಿಜವಾಗಿಯೂ ಏನಾದರೂ ಅನಿವಾರ್ಯತೆಯಿರಬಹುದು. ಆದರೆ ಅಯ್ಯೋ, ಭರವಸೆಯ ಆ ದೀಪವೂ ಆರುವಂತಿತ್ತು. ರಾತ್ರಿಯ ಮೌನ ಗಾಢವಾಗುತ್ತಿತ್ತು ಮತ್ತು ರಸ್ತೆಗಳಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ನಾನು ಪದೇ ಪದೇ ಹೇಳಿದರೂ ಆ ವೃದ್ಧರು ಹಠ ಹಿಡಿದು ಕುಳಿತಿದ್ದರು. ನಾನು ಇನ್ನೊಂದು ಗಂಟೆ ಕಾಯ್ದೆ. ಈಗ ನನ್ನ ತಾಳ್ಮೆಯೂ ಕಳೆದು ಹೋಗುತ್ತಿತ್ತು. ಅವರ ಮಗ ಅವರನ್ನು ಶಾಶ್ವತವಾಗಿ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂಬುದು ನನಗೆ ಖಚಿತವಾಗಿತ್ತು. ಆದರೆ ತಂದೆಯ ಹೃದಯ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಇದ್ದಕ್ಕಿದ್ದಂತೆ ನಿಶಬ್ದವನ್ನು ಸೀಳಿಕೊಂಡು ಒಂದು ಎದೆ ನಡುಗಿಸುವ ಧ್ವನಿ ಕೇಳಿಸಿತು. ಆ ವೃದ್ಧರು, ಅಲ್ಲಿಯವರೆಗೂ ಮೂಕ ಭರವಸೆಯಿಂದ ಕುಳಿತಿದ್ದವರು, ಇದ್ದಕ್ಕಿದ್ದಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಅವರು ಫುಟ್ಪಾತ್ ಮೇಲಿದ್ದ ನನ್ನ ಕುರ್ಚಿಯಲ್ಲಿ ಕುಳಿತಂತೆಯೇ ಸಣ್ಣ ಮಕ್ಕಳಂತೆ ಅಳುತ್ತಾ ಜೋರಾಗಿ ಕರೆಯಲಾರಂಭಿಸಿದರು. ಬಾ ಮಗನೇ ಬಾ, ನಾನು ನಿನಗಾಗಿ ಕಾಯುತ್ತಿದ್ದೇನೆ. ನೀನು ಎಲ್ಲಿ ಉಳಿದುಬಿಟ್ಟೆ? ನನಗೆ ಇಲ್ಲಿ ಭಯವಾಗುತ್ತಿದೆ. ನೋಡು, ನಿನ್ನ ಮುದಿತಂದೆಯ ಕಾಲುಗಳು ಸೋಲುತ್ತಿವೆ. ಬಾ ನನ್ನ ಮಗುವೆ. ಅವರ ಧ್ವನಿಯಲ್ಲಿ ಎಷ್ಟು ನೋವು ಮತ್ತು ಅಸಹಾಯಕತೆ ಇತ್ತೆಂದರೆ ನನ್ನ ಹೃದಯ ಕಲುಕಿತು. ಅವರು ಪದೇ ಪದೇ ರಸ್ತೆಯ ಆ ಖಾಲಿ ತಿರುವಿನ ಕಡೆ ಕೈ ಚಾಚಿ ಅವನನ್ನು ಕರೆಯುತ್ತಿದ್ದರು. ಅವನು ಎದುರು ನಿಂತಿದ್ದಾನೆ ಎಂಬಂತೆ. ನೋಡು ಮಗನೇ, ನಾನು ನಿನಗೆ ಏನೂ ಹೇಳುವುದಿಲ್ಲ. ನಾನು ಗಾಡಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತೇನೆ. ನಾನು ನಿನಗೆ ತೊಂದರೆ ಕೊಡುವುದಿಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿ ಬಿಡಬೇಡ. ನನ್ನನ್ನು ಒಂಟಿಯಾಗಿ ಬಿಡಬೇಡ. ಅವರು ಚೀರಾಡುತ್ತಾ ಅಳುತ್ತಿದ್ದರು ಮತ್ತು ಅವರ ಕಣ್ಣೀರು ಅವರ ಬಿಳಿಗಡ್ಡವನ್ನು ನೆನೆಸುತ್ತಿತ್ತು. ಈ ದೃಶ್ಯ ನೋಡಿ ನನ್ನ ಎದೆ ಬಾಯಿಗೆ ಬಂದಂತಾಯಿತು. ಅವರ ಮಗ ಬಹುಶಃ ಅವರನ್ನು ಇಲ್ಲಿ ಬಿಟ್ಟು ತಿರುಗಿ ಕೂಡ ನೋಡಿರಲಿಲ್ಲ. ಅವನು ಅವರನ್ನು ಮರೆತು ಬಿಟ್ಟಿದ್ದನು. ಆದರೆ ತಂದೆ ಇನ್ನೂ ಅವನ ದಾರಿಯನ್ನೇ ಕಾಯುತ್ತಿದ್ದರು. ನಾನು ಅವರ ಹತ್ತಿರ ಹೋಗಿ ಅವರ ಹೆಗಲ ಮೇಲೆ ಕೈಯಿಟ್ಟೆ. ಅಂಕಲ್, ಸಾಕು ಮಾಡಿ. ನಿಮಗೆ ನೀವೇ ಏಕೆ ಹಿಂಸೆ ಕೊಡುತ್ತಿದ್ದೀರಿ? ನಾನು ಅವರನ್ನು ಸಂತೈಸಲು ಪ್ರಯತ್ನಿಸಿದೆ. ನನ್ನ ಮಗ ಬರಲಿಲ್ಲ. ಅವರು ಅಳುತ್ತಾ ನನ್ನ ಕಡೆ ನೋಡಿದರು. ಅವನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲವೇ? ನಾನು ಅಷ್ಟು ಕೆಟ್ಟವನೇ? ನಾನು ಅವನಿಗೆ ಭಾರವಾಗಿದ್ದೇನೆಯೇ? ನಾನು ಅವರ ಎರಡೂ ಕೈಗಳನ್ನು ನನ್ನ ಕೈಗಳಲ್ಲಿ ಹಿಡಿದುಕೊಂಡು ದೃಢವಾಗಿ ಹೇಳಿದೆ, ಅಂಕಲ್, ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ನಿಮ್ಮ ಮಗ ಈಗ ಬರುವುದಿಲ್ಲ. ಏಕೆಂದರೆ ತನ್ನ ವಯಸ್ಸಾದ ತಂದೆಯನ್ನು ಹೀಗೆ ರಸ್ತೆಯಲ್ಲಿ ಬಿಟ್ಟು ಹೋಗುವ ಮಗುವಿಗೆ ಕಾಳಜಿ ಇರುವುದಿಲ್ಲ. ಅವನಿಗೆ ಸ್ವಲ್ಪವಾದರೂ ಕಾಳಜಿ ಇದ್ದಿದ್ದರೆ ಅವನು 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅವನು ಹೋಗಿದ್ದಾನೆ. ಅವನು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನನ್ನ ಮಾತುಗಳು ಅವರ ಮೇಲೆ ಸಿಡಿಲಿನಂತೆ ಬಿದ್ದವು. ಅವರು ಬೆಚ್ಚಿಬಿದ್ದರು. ಅವರ ಕಣ್ಣಲ್ಲಿದ್ದ ಕೊನೆಯ ಭರವಸೆಯ ಕಿರಣವೂ ಆರಿಹೋಯಿತು. ಅವನು ಬರುತ್ತಾನೆ ಎಂದು ಅವರು ಬಹಳ ನಂಬಿಕೆಯಿಂದ ಹೇಳಿದ್ದರು. ಅವನು ನನ್ನನ್ನು ಹೀಗೆ ಬಿಡಲಾರ ಎಂದುಕೊಂಡಿದ್ದರು. ಆದರೆ ಈಗ ಸತ್ಯ ಅವರ ಮುಂದಿತ್ತು. ಪ್ರಪಂಚದಲ್ಲಿ ಅವರು ಯಾರನ್ನು ಹೆಚ್ಚು ನಂಬಿದ್ದರೋ ಆ ವ್ಯಕ್ತಿಯೇ ಅವರ ಬೆನ್ನಿಗೆ ಚೂರಿ ಹಾಕಿದ್ದನು. ಸ್ವಲ್ಪ ಸಮಯದವರೆಗೆ ಅವರು ಮೌನವಾಗಿ ಕುಳಿತರು. ನಂತರ ಅವರು ಒಳಗಿನಿಂದ ಸಂಪೂರ್ಣವಾಗಿ ಮುರಿದುಹೋದಂತೆ ಕಂಡರು. ಆಯಾಸ ಮತ್ತು ಹತಾಶೆ ಅವರನ್ನು ಮಂದವಾಗಿಸಿತ್ತು. ನನ್ನೊಂದಿಗೆ ಬನ್ನಿ. ನಾನು ಮತ್ತೆ ಅವರಿಗೆ ಹೇಳಿದೆ, ದೇವರು ತುಂಬಾ ದೊಡ್ಡವನು. ಅವನು ಏನಾದರೂ ದಾರಿ ತೋರಿಸುತ್ತಾನೆ.
ಇಂದು ರಾತ್ರಿ ನೀವು ನನ್ನ ಅತಿಥಿಯಾಗಿರಿ. ನಾನು ನಿಮ್ಮನ್ನು ಇಲ್ಲಿ ರಸ್ತೆಯಲ್ಲಿ ಬಿಡಲಾರೆ. ಈ ಬಾರಿ ಅವರು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ಅವರು ಸೋತು ಹೋಗಿದ್ದರು. ಅವರಲ್ಲಿ ಹೋರಾಡುವ ಶಕ್ತಿ ಮುಗಿದು ಹೋಗಿತ್ತು. ಅವರು ನಡುಗುವ ಕೈಗಳಿಂದ ನನ್ನ ಆಸರೆ ಪಡೆದರು ಮತ್ತು ಕಷ್ಟಪಟ್ಟು ಎದ್ದು ನಿಂತರು. ಅವರ ಹೆಜ್ಜೆಗಳು ತಡವರಿಸುತ್ತಿದ್ದವು. ನಾನು ಅವರಿಗೆ ಆಸರೆ ನೀಡಿ ನನ್ನ ಕಾರಿನಲ್ಲಿ ಕುಳ್ಳಿರಿಸಿದೆ. ದಾರಿಯುದ್ದಕ್ಕೂ ಅವರು ಕಾರಿನ ಕಿಟಕಿಯಿಂದ ಹೊರಗೆ ನಿರ್ಜನ ರಸ್ತೆಗಳನ್ನು ನೋಡುತ್ತಾ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದರು. ಅವರ ಮನಸ್ಸಿನಲ್ಲಿ ಯಾವ ಚಂಡಮಾರುತ ಎದ್ದಿತ್ತೋ ತಿಳಿಯದು. ಯಾವ ನೆನಪುಗಳ ಗಾಯಗಳು ಮತ್ತೆ ಹಸಿರುವಾಗುತ್ತಿದ್ದವೋ. ನನಗೆ ಅವರ ಮೇಲೆ ತುಂಬಾ ಕರುಣೆ ಬರುತ್ತಿತ್ತು. ಈ ಜಗತ್ತಿನಲ್ಲಿ ಎಂಥ ಕ್ರೂರಿ ಜನರಿದ್ದಾರೆ, ತಮ್ಮ ಪೋಷಕರನ್ನು ಕಸದಂತೆ ಕಂಡು ಮನೆಯಿಂದ ಹೊರಹಾಕುತ್ತಾರೆ ಎಂದು ನಾನು ಯೋಚಿಸುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಕಾರು ನನ್ನ ಮನೆಯ ಗೇಟ್ಗೆ ತಲುಪಿತು. ಕಾವಲುಗಾರ ಗೇಟ್ ತೆಗೆದನು. ಕಾರು ಪೋರ್ಚ್ನಲ್ಲಿ ನಿಂತಾಗ ನಾನು ಇಳಿದು ಬಾಗಿಲು ತೆಗೆದು ಅವರ ಕೈ ಹಿಡಿದು ಹೊರಗೆ ಕರೆತಂದೆ. ಬನ್ನಿ ಅಂಕಲ್, ಇದು ನನ್ನ ಮನೆ. ಇದನ್ನು ನಿಮ್ಮದೇ ಎಂದು ಭಾವಿಸಿ. ನಾನು ಅವರನ್ನು ಕರೆದುಕೊಂಡು ಮುಖ್ಯದ್ವಾರದ ಕಡೆಗೆ ಹೋದೆ. ಕಾವಲುಗಾರ ಬಾಗಿಲು ತೆಗೆದನು. ನಾನು ಅವರನ್ನು ಕರೆದುಕೊಂಡು ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಲಾಂಜ್ನಲ್ಲಿ ಬೆಳಕಿತ್ತು. ನನ್ನ ಪತ್ನಿ ಹಿಮಾನಿ ಬಹುಶಃ ನನಗಾಗಿಯೇ ಕಾಯುತ್ತಾ ಎಚ್ಚರವಾಗಿದ್ದಳು. ನಾನು ಅವರನ್ನು ಕರೆದುಕೊಂಡು ಒಳಗೆ ಬಂದೆ. ಅವರು ಭಯಭೀತ ಕಣ್ಣುಗಳಿಂದ ನನ್ನ ಐಷಾರಾಮಿ ಮನೆಯನ್ನು ನೋಡುತ್ತಿದ್ದರು. ನಾನು ಅವರಿಗೆ ಸೋಫಾದ ಕಡೆಗೆ ಸೈನ್ ಮಾಡುವಷ್ಟರಲ್ಲಿ ಎದುರಿನಿಂದ ಹಿಮಾನಿ ಅಡುಗೆ ಮನೆಯಿಂದ ನೀರಿನ ಲೋಟವನ್ನು ತೆಗೆದುಕೊಂಡು ಬಂದಳು. ಅವಳ ದೃಷ್ಟಿ ನನ್ನ ಜೊತೆ ನಿಂತಿದ್ದ ಆ ದಯನೀಯ ಸ್ಥಿತಿಯಲ್ಲಿದ್ದ ಅಶಕ್ತ ಮತ್ತು ಅಳುತ್ತಿರುವ ವೃದ್ಧನ ಮೇಲೆ ಬಿದ್ದ ತಕ್ಷಣ ಅವಳು ಕಲ್ಲಾದಳು. ಅವಳ ಹೆಜ್ಜೆಗಳು ನಿಂತವು. ಅವಳ ಮುಖದ ಬಣ್ಣ ಮಾಸಿತು ಮತ್ತು ಕಣ್ಣುಗಳು ಅಗಲವಾದವು. ನಂತರ ಮರುಕ್ಷಣವೇ ಜೋರಾದ ಶಬ್ದ ಕೇಳಿಸಿತು. ಅವಳ ಕೈಯಲ್ಲಿದ್ದ ನೀರಿನ ಲೋಟ ಜಾರಿ ನೆಲದ ಮೇಲೆ ಬಿದ್ದು ಚೂರುಚೂರಾಗಿತ್ತು. ಲೋಟ ಒಡೆದ ಜೋರಾದ ಶಬ್ದ ಕೇಳಿ ನಾನು ಬೆಚ್ಚಿಬಿದ್ದೆ. ನಾನು ಆಶ್ಚರ್ಯದಿಂದ ನನ್ನ ಹೆಂಡತಿಯ ಕಡೆ ನೋಡಿದೆ. ಅವಳು ಕಲ್ಲಿನಂತೆ ನಿಂತಿದ್ದಳು. ಅವಳ ಇಡೀ ದೇಹ ನಡುಗುತ್ತಿತ್ತು ಮತ್ತು ದೃಷ್ಟಿ ನನ್ನ ಜೊತೆ ನಿಂತಿದ್ದ ಆ ವೃದ್ಧನ ಮೇಲೆ ನೆಟ್ಟಿತ್ತು. ಹಿಮಾನಿ, ನಿನಗೆ ಏನಾಯಿತು? ಎಲ್ಲವೂ ಸರಿಯಾಗಿದೆಯಾ? ನಾನು ಮುಂದೆ ಹೋಗಿ ಕೇಳಲು ಪ್ರಯತ್ನಿಸಿದೆ. ಆದರೆ ಅವಳು ನನ್ನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಅವಳು ಹುಚ್ಚಿಯಂತೆ ಆ ವೃದ್ಧನ ಕಡೆ ಓಡಿದಳು. ನಾನು ದಿಗ್ಭ್ರಮೆಗೊಂಡೆ. ಅವಳು ಆ ವೃದ್ಧನ ಹತ್ತಿರ ಹೋಗಿ ಅವನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅಪ್ಪ, ನನ್ನ ಅಪ್ಪ, ನೀವು ಇಲ್ಲಿದ್ದೀರಾ? ಅವಳ ಕೂಗಿನಲ್ಲಿ ಎಷ್ಟು ನೋವಿತ್ತೆಂದರೆ ಮನೆಯ ಗೋಡೆಗಳು ನಡುಗಿದವು. ಅಲ್ಲಿಯವರೆಗೂ ಬೆದರಿ ನಿಂತಿದ್ದ ಆ ವೃದ್ಧರು ಒಂದು ಕ್ಷಣ ಸ್ತಬ್ಧರಾದರು. ನಂತರ ಅವರ ದೃಷ್ಟಿ ಹಿಮಾನಿಯ ಮುಖದ ಮೇಲೆ ಬಿದ್ದ ತಕ್ಷಣ ಅವರ ವಯಸ್ಸಾದ ಕಣ್ಣುಗಳಲ್ಲಿ ಗುರುತಿನ ಹೊಳಪು ಮೂಡಿತು ಮತ್ತು ಜೊತೆಗೆ ಕಣ್ಣೀರಿನ ಪ್ರವಾಹವೇ ಹರಿಯಿತು. ಹಿಮಾನಿ, ನನ್ನ ಮಗಳೇ, ಇದು ನೀನಾ? ಅವರು ನಡುಗುವ ಕೈಗಳಿಂದ ಹಿಮಾನಿಯ ತಲೆಯನ್ನು ಹಿಡಿದರು. ಹೌದು ಅಪ್ಪ, ನಾನು ನಿಮ್ಮ ಹಿಮಾನಿ. ನೀವು ಎಲ್ಲಿ ಹೋಗಿದ್ದಿರಿ? ನಾವು ನಿಮ್ಮನ್ನು ಎಷ್ಟು ಹುಡುಕಿದೆವು? ನೀವು ನಮ್ಮನ್ನು ಬಿಟ್ಟು ಏಕೆ ಹೋಗಿದ್ದಿರಿ ಅಪ್ಪ? ಅವಳು ಬಿಕ್ಕಳಿಕೆಗಳ ನಡುವೆ ಪ್ರಶ್ನಿಸುತ್ತಿದ್ದಳು ಮತ್ತು ಅವರ ಎದೆಗೆ ಒರಗಿ ಅಳುತ್ತಿದ್ದಳು. ನಾನು ನಿಂತಲ್ಲೇ ಕಲ್ಲಾಗಿದ್ದೆ. ಏನಾಗುತ್ತಿದೆ ಎಂದು ನನ್ನ ಮೆದುಳು ಸ್ತಬ್ಧವಾಗಿತ್ತು. ಈ ವೃದ್ಧ ಯಾರು? ಮತ್ತು ಹಿಮಾನಿ ಅವರನ್ನು ಅಪ್ಪ ಎಂದು ಏಕೆ ಕರೆಯುತ್ತಿದ್ದಾಳೆ? ಹಿಮಾನಿ, ನಾನು ಅವಳ ಭುಜವನ್ನು ಹಿಡಿದು ಸ್ವಲ್ಪ ಹಿಂದಕ್ಕೆ ಸರಿದೆ. ನೀನು ಏನು ಮಾಡುತ್ತಿದ್ದೀಯಾ? ಯಾರು ಇವರು? ನಿನಗೆ ಇವರು ಗೊತ್ತಾ? ಹಿಮಾನಿ ಒದ್ದೆಯಾದ ಕಣ್ಣುಗಳಿಂದ ನನ್ನ ಕಡೆ ನೋಡಿ ಅಳುತ್ತಾ ಹೇಳಿದಳು. ಈಶಾನ್, ಇವರು ನನ್ನ ತಂದೆ. ಇವರು ನನ್ನ ಅಪ್ಪ. ಬಾಲ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದರು ಎಂದು ನಾನು ನಿಮಗೆ ಹೇಳುತ್ತಿದ್ದೆನಲ್ಲ, ಅವರೇ ಇವರು. ಇವರು ನನ್ನ ಹೆಂಡತಿಯ ತಂದೆ, ಅಂದರೆ ನನ್ನ ಮಾವ ಎಂದು ತಿಳಿದು ನನಗೆ ಆಶ್ಚರ್ಯವಾಯಿತು. ತನ್ನ ಕುಟುಂಬವನ್ನು ಬಿಟ್ಟು ಹೋದವನು ಎಂದು ನಾನು ಕೇಳಿದ್ದ ಆ ವ್ಯಕ್ತಿ ಇಂದು ನನ್ನ ಮನೆಯಲ್ಲಿ ಈ ಸ್ಥಿತಿಯಲ್ಲಿ ನಿಂತಿದ್ದರು. ಆ ವೃದ್ಧರು ಹಿಮಾನಿಯನ್ನು ಮತ್ತೆ ಅಪ್ಪಿಕೊಂಡರು. ಅವರು ಬಿಕ್ಕಿ ಬಿಕ್ಕಿ ಅತ್ತರು. ಅವರ ಬಾಯಿಂದ ಬರುತ್ತಿದ್ದ ಮಾತುಗಳು ಕೇವಲ ಪಶ್ಚಾತ್ತಾಪದ ಮಾತುಗಳಾಗಿದ್ದವು. ನನ್ನ ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ತುಂಬಾ ತಪ್ಪು ಮಾಡಿದೆ. ನಾನು ತುಂಬಾ ದೊಡ್ಡ ಪಾಪಿ. ಹಿಮಾನಿ, ನಾನು ನಿಮ್ಮೆಲ್ಲರನ್ನೂ ಅಳಿಸಿದೆ, ಹಾಳು ಮಾಡಿದೆ. ನೋಡು, ಇಂದು ದೇವರು ನನ್ನನ್ನು ಯಾವ ಸ್ಥಿತಿಗೆ ತಂದು ನಿಮ್ಮ ಬಾಗಿಲಲ್ಲಿ ನಿಲ್ಲಿಸಿದ್ದಾನೆ. ಆ ವೃದ್ಧರು ಮಕ್ಕಳಂತೆ ಅಳುತ್ತಿದ್ದರು. ಅವರ ಕಾಲುಗಳು ನಡುಗುತ್ತಿದ್ದವು ಮತ್ತು ಅವರು ಬೀಳುವ ಸ್ಥಿತಿಯಲ್ಲಿದ್ದರು. ನಾನು ತಕ್ಷಣ ಮುಂದೆ ಹೋಗಿ ಅವರನ್ನು ಹಿಡಿದುಕೊಂಡೆ. ಹಿಮಾನಿ, ನಿನ್ನನ್ನು ನೀನು ಸಂಭಾಳಿಸಿಕೋ. ಇವರ ಸ್ಥಿತಿ ನೋಡು. ಅವರು ಬೆಳಿಗ್ಗೆಯಿಂದ ಫುಟ್ಪಾತ್ನಲ್ಲಿ ಕುಳಿತಿದ್ದರು. ಹಸಿದಿದ್ದಾರೆ, ಬಾಯಾರಿದ್ದಾರೆ. ಆಘಾತದಿಂದ ಇವರನ್ನು ಇನ್ನಷ್ಟು ಬಳಲುವಂತೆ ಮಾಡಬೇಡ. ಇವರನ್ನು ಕೂರಲು ಬಿಡು. ನನ್ನ ಮಾತು ಕೇಳಿ ಹಿಮಾನಿಗೆ ಪ್ರಜ್ಞೆ ಬಂದಂತಾಯಿತು.
ಅವಳು ಬೇಗನೆ ಕಣ್ಣೀರು ಒರೆಸಿಕೊಂಡು ನನ್ನೊಂದಿಗೆ ಸೇರಿ ಅವರನ್ನು ಸೋಫಾದ ಮೇಲೆ ಕುಳ್ಳಿರಿಸಿದಳು. ಅಪ್ಪ, ನೀವು ಹುಷಾರಾಗಿದ್ದೀರಾ? ನಿಮ್ಮ ಈ ಸ್ಥಿತಿ ಹೀಗೇಕೆ ಆಗಿದೆ? ಅವಳು ಅವರ ಕಾಲ ಬಳಿ ಕುಳಿತು ಅವರ ಕೊಳಕು ಕೈಗಳನ್ನು ತನ್ನ ಮುಖಕ್ಕೆ ಒತ್ತಿಕೊಂಡಳು. ನೀವು ಚಿಂತಿಸಬೇಡಿ. ಈಗ ನಾನು ನಿಮ್ಮನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ನಾನು ಹಿಮಾನಿಯ ತಲೆಯ ಮೇಲೆ ಕೈ ಇಟ್ಟೆ. ಹಿಮಾನಿ, ಹೋಗು ಬೇಗ, ಅಪ್ಪಾಜಿಗೆ ಏನಾದರೂ ತಿನ್ನಲು ಕುಡಿಯಲು ತೆಗೆದುಕೊಂಡು ಬಾ. ಅವರ ಗಂಟಲು ಒಣಗುತ್ತಿದೆ. ಸರಿ, ಈಗಲೇ ತರುತ್ತೇನೆ. ಅವಳು ಓಡುತ್ತಾ ಅಡುಗೆಮನೆಯ ಕಡೆ ಹೋದಳು. ಆ ವೃದ್ಧರು ಅವಮಾನದಿಂದ ತಲೆ ತಗ್ಗಿಸಿದರು. ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಮಗನೇ, ನನ್ನನ್ನು ಕ್ಷಮಿಸು. ಇದು ನಿನ್ನ ಮನೆ ಎಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಾನು ಬಹುಶಃ ಇಲ್ಲಿಗೆ ಎಂದಿಗೂ ಬರುತ್ತಿರಲಿಲ್ಲ. ನಾನು ಮುಖ ತೋರಿಸಲು ಯೋಗ್ಯನಲ್ಲ. ನೀವು ಅಂತಹ ಮಾತುಗಳನ್ನು ಆಡಬೇಡಿ ಅಂಕಲ್. ನೀವು ಹಿರಿಯರು. ನಮ್ಮ ಶಿರದ ಮೇಲಿರುವ ಕಿರೀಟವಿದ್ದಂತೆ. ಆಗಿದ್ದು ಆಗಿಹೋಯಿತು. ದೇವರು ನಿಮ್ಮನ್ನು ನಿಮ್ಮ ಮಗಳೊಂದಿಗೆ ಸೇರಿಸಬೇಕಿತ್ತು. ಅದಕ್ಕಾಗಿಯೇ ಆ ಕ್ರೂರ ಮಗ ನಿಮ್ಮನ್ನು ನನ್ನ ಬಳಿ ಬಿಟ್ಟು ಹೋದನು. ನಾನು ಅವರಿಗೆ ಸಮಾಧಾನ ಹೇಳಿದೆ. ಅಷ್ಟರಲ್ಲೇ ಹಿಮಾನಿ ನೀರಿನ ಲೋಟ ಹಿಡಿದು ಓಡುತ್ತಾ ಹಿಂದಿರುಗಿದಳು. ಅವಳು ತನ್ನ ಕೈಗಳಿಂದಲೇ ತಂದೆಗೆ ನೀರು ಕುಡಿಸಿದಳು. ತಂದೆಯ ಕಣ್ಣೀರು ಬಿದ್ದು ಲೋಟದ ನೀರಿನಲ್ಲಿ ಸೇರುತ್ತಿತ್ತು. ವರ್ಷಗಳ ಹಿಂದೆ ತಾನು ತಿರಸ್ಕರಿಸಿ ಹೋಗಿದ್ದ ಮಗಳ ಪ್ರೀತಿಯನ್ನು ಕಂಡು ಅವರು ಕರಗಿ ನೀರಾಗುತ್ತಿದ್ದರು. ನೀರು ಕುಡಿದ ನಂತರ ಅವರು ದೀರ್ಘವಾಗಿ ಉಸಿರು ಬಿಟ್ಟರು ಮತ್ತು ಹಿಮಾನಿಯ ತಲೆಯ ಮೇಲೆ ಕೈ ಇಟ್ಟರು. ಅವರ ಕಣ್ಣುಗಳಲ್ಲಿ ಹಳೆಯ ಕಾಲದ ಚಂಡಮಾರುತವೊಂದು ಉಕ್ಕಿ ಬಂದಿತ್ತು. ಹಿಮಾನಿ ತನ್ನ ತಂದೆಯ ಕಾಲ ಬಳಿ ಕುಳಿತು ಅವರ ಕೈಗಳನ್ನು ಮುತ್ತಿಡುತ್ತಿದ್ದಳು. ಅವಳ ಕಣ್ಣೀರು ನಿಲ್ಲುವ ಲಕ್ಷಣವೇ ಕಾಣುತ್ತಿರಲಿಲ್ಲ. ಅವಳು ತನ್ನ ತಂದೆಯ ಒರಟಾದ ಮತ್ತು ಕೊಳಕು ಕೈಗಳನ್ನು ತನ್ನ ಕೆನ್ನೆಗೆ ಒತ್ತಿಕೊಂಡು ಮೃದುವಾದ ದನಿಯಲ್ಲಿ ಹೇಳಿದಳು, ಅಪ್ಪ, ನಾವೆಂದೂ ನಿಮ್ಮನ್ನು ನಮ್ಮ ಮನಸ್ಸಿನಿಂದ ಹೊರಹಾಕಲೇ ಇಲ್ಲ. ನಾವಿಬ್ಬರೂ ಸಹೋದರಿಯರು ಪ್ರತಿದಿನ ನಿಮಗಾಗಿ ಕಾಯುತ್ತಿದ್ದೆವು. ಅಪ್ಪ ಕೋಪಗೊಂಡಿದ್ದಾರೆ, ಆದರೆ ಒಂದು ದಿನ ಖಂಡಿತ ಬರುತ್ತಾರೆ ಎಂದು ಅಮ್ಮ ಹೇಳುತ್ತಿದ್ದರು. ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ಪ್ರೀತಿಸುತ್ತಾರೆ. ಅಪ್ಪ, ತಂದೆ ಹೇಗೆ ಇದ್ದರೂ ಹೆಣ್ಣು ಮಕ್ಕಳಿಗೆ ಅವರೇ ರಾಜ. ಮಗಳ ಈ ಪ್ರೀತಿಯನ್ನು ಕಂಡು ವೃದ್ಧರ ಸಹನೆ ಕಟ್ಟೆಯೊಡೆಯಿತು. ಅವರು ಬಿಕ್ಕಳಿಸುತ್ತಾ ಅಳತೊಡಗಿದರು. ಅವಮಾನದಿಂದ ಅವರ ತಲೆ ಬಾಗಿತ್ತು. ಆದರೆ ನಾನು ಒಳ್ಳೆಯ ತಂದೆಯಾಗಲು ಸಾಧ್ಯವಾಗಲಿಲ್ಲ ಮಗಳೇ. ಅವರು ಅಳುತ್ತಾ ಹೇಳಿದರು, ನಾನು ನಿಮ್ಮನ್ನು ಆಶೀರ್ವಾದ ಎಂದು ಭಾವಿಸದೆ ಹೊರೆ ಎಂದು ಭಾವಿಸಿದೆ. ನಾನು ತಿಳುವಳಿಕೆಯಿಲ್ಲದ ಮೂರ್ಖನಾಗಿದ್ದೆ. ಹೆಣ್ಣು ಮಕ್ಕಳು ಬರೀ ಖರ್ಚು ಮಾಡಿಸುತ್ತಾರೆ. ಅವರು ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು ನಾನು ಭಾವಿಸಿದ್ದೆ. ಇದೇ ವಿಷಯವಾಗಿ ನಾನು ನಿಮ್ಮ ಅಮ್ಮನಿಗೆ ಯಾವಾಗಲೂ ಹೀಯಾಳಿಸುತ್ತಿದ್ದೆ. ಮತ್ತು ನಂತರ ಒಂದು ದಿನ ಗಂಡು ಮಗುವಿನ ಆಸೆಯಿಂದ ನಿಮ್ಮೆಲ್ಲರನ್ನೂ ಅಳುತ್ತಾ ಬಿಟ್ಟು ಹೋದೆ. ಕೋಣೆಯಲ್ಲಿ ನೀರವ ಮೌನ ಆವರಿಸಿತು. ಅವರ ಅಳು ಮಾತ್ರ ಕೇಳಿಸುತ್ತಿತ್ತು. ಹಿಮಾನಿಯ ಮುಖ ದುಃಖದಿಂದ ಕೆಂಪಾಗುತ್ತಿರುವುದನ್ನು ನಾನು ನೋಡಿದೆ. ನಾನು ಮಾತನ್ನು ಮುಂದುವರಿಸಲು ಮತ್ತು ಸತ್ಯವನ್ನು ತಿಳಿಯಲು ಪ್ರಶ್ನೆ ಕೇಳಿದೆ. ಅಂಕಲ್, ನಿಮಗೆ ಬೇಸರವಾಗದಿದ್ದರೆ ಒಂದು ಮಾತು ಕೇಳಲೇ? ನಿಮ್ಮನ್ನು ಅಲ್ಲಿ ಬಿಡಲು ಬಂದ ಹುಡುಗ ನಿಮ್ಮ ಮಗನೇ? ಏಕೆಂದರೆ ಹಿಮಾನಿಗೆ ಸಹೋದರನೇ ಇಲ್ಲ. ಹಾಗಾದರೆ ನೀವು ಅಷ್ಟು ನಂಬಿದ್ದ ಆ ವ್ಯಕ್ತಿ ಯಾರು? ನನ್ನ ಪ್ರಶ್ನೆಯಿಂದ ವೃದ್ಧರ ಮುಖದ ಮೇಲೆ ನೋವಿನ ಛಾಯೆ ಮೂಡಿತು. ಅವರು ದೀರ್ಘ ನಿಟ್ಟುಸಿರು ಬಿಟ್ಟು ತಮ್ಮ ಮಗನ ಬಗ್ಗೆ ಯೋಚಿಸಿದರು. ಹೌದು ಮಗನೇ, ಅವನು ನನ್ನ ಮಗನೆಂದೇ ಕರೆಸಿಕೊಳ್ಳುತ್ತಾನೆ. ನಾನು ನನ್ನ ಹೆಣ್ಣು ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಊರಿನಲ್ಲಿ ಬಿಟ್ಟು ಬಂದಾಗ ನೇರವಾಗಿ ನಗರಕ್ಕೆ ಬಂದೆ. ಇಲ್ಲಿಗೆ ಬಂದು ನಾನು 2ನೇ ಮದುವೆಯಾದೆ. ನನಗೆ ಒಂದೇ ಒಂದು ಹುಚ್ಚು ಇತ್ತು. ನನಗೆ ಗಂಡು ಮಗು ಬೇಕು, ನನ್ನ ವಾರಸುದಾರ ಬೇಕು ಎಂಬ ಒಂದೇ ಉದ್ದೇಶವಿತ್ತು. ಅವರು ನಿಂತು ದೀರ್ಘ ಉಸಿರು ತೆಗೆದುಕೊಂಡರು ಮತ್ತು ನಂತರ ಹೇಳಿದರು, ಆದರೆ ದೇವರ ತೀರ್ಪು ತುಂಬಾ ಕಠಿಣವಾಗಿರುತ್ತದೆ. 2ನೇ ಮದುವೆಯಿಂದಲೂ ನನಗೆ ಮಕ್ಕಳಾಗಲಿಲ್ಲ. ಹಲವು ವರ್ಷಗಳು ಕಳೆದು ಹೋದವು. ನನ್ನ ಮನಸ್ಸು ಒಳಗಿನಿಂದ ಖಾಲಿಯಾಗತೊಡಗಿತು. ನನಗೆ ನನ್ನ ಹೆಣ್ಣು ಮಕ್ಕಳ ನೆನಪು ಕಾಡಲಾರಂಭಿಸಿತು. ಎಷ್ಟೋ ಸಲ ಹಿಂತಿರುಗಿ ಹೋಗೋಣ, ನಿಮ್ಮೆಲ್ಲರ ಕ್ಷಮೆ ಕೇಳೋಣ ಎಂದು ಅನ್ನಿಸುತ್ತಿತ್ತು. ಆದರೆ ಅಷ್ಟರಲ್ಲಾಗಲೇ ನಾನು ನಿಮ್ಮ ಅಮ್ಮನಿಗೆ ವಿಚ್ಛೇದನದ ಪತ್ರಗಳನ್ನು ಕಳುಹಿಸಿದ್ದೆ. ನಾನು ಹಿಂತಿರುಗುವ ದಾರಿಗಳನ್ನು ನಾನೇ ಮುಚ್ಚಿಕೊಂಡಿದ್ದೆ. ನಾನು ಇನ್ನೂ ಹಿಂತಿರುಗಲು ಸಾಧ್ಯವಿರಲಿಲ್ಲ. ಹಿಮಾನಿ ಬೆಕ್ಕುತ್ತಾ ತಂದೆಯ ಕೈಯನ್ನು ಒತ್ತಿದಳು. ಆ ವೃದ್ಧರು ಮುಂದುವರಿಸಿದರು, ಆದರೆ ನನ್ನ ಮನಸ್ಸಿನಲ್ಲಿ ವಾರಸುದಾರನ ಆಸೆ ಇನ್ನೂ ಹಾವಿನಂತೆ ಕಚ್ಚುತ್ತಿತ್ತು. ವೈದ್ಯರೂ ಭರವಸೆ ಇಲ್ಲ ಎಂದಾಗ ನನ್ನ 2ನೇ ಹೆಂಡತಿ ನನಗೊಂದು ಸಲಹೆ ನೀಡಿದಳು. ಅವಳು ತನ್ನ ಸಹೋದರಿಯ ಅನಾಥ ಮಗನನ್ನು ದತ್ತು ತೆಗೆದುಕೊಂಡಳು. ನಾವು ಇವನನ್ನು ಸಾಕೋಣ ಮತ್ತು ಜಗತ್ತಿಗೆ ಇವನು ನಮ್ಮ ಸ್ವಂತ ರಕ್ತ, ನಮ್ಮ ಮಗ ಎಂದೇ ಹೇಳೋಣ ಎಂದು ಅವಳು ನನ್ನ ಬಳಿ ಹೇಳಿದಳು. ಇವನು ದತ್ತುಪುತ್ರ ಎಂದು ನಾವು ಯಾರಿಗೂ ಹೇಳುವುದು ಬೇಡ ಎಂದಳು. ಅವರ ದನಿಯಲ್ಲಿ ನಡುಕ ಹೆಚ್ಚಾಯಿತು. ನಾನು ವಾರಸುದಾರನ ಆಸೆಯಲ್ಲಿ ಕುರುಡನಾಗಿದ್ದೆ.
ನಾನು ಒಪ್ಪಿಕೊಂಡೆ. ನಾನು ಆ ಮಗುವಿಗೆ ನನ್ನ ಹೆಸರನ್ನು ನೀಡಿದೆ. ನನ್ನ ಹೆಣ್ಣುಮಕ್ಕಳಿಗೆ ನೀಡಲಾಗದ ಎಲ್ಲವನ್ನೂ ಅವನಿಗೆ ನೀಡಿದೆ. ಇವನೇ ನನ್ನ ಮುಪ್ಪಿನ ಆಸರೆಯಾಗುತ್ತಾನೆ, ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದು ನಾನು ಭಾವಿದ್ದೆ. ನನ್ನ ಸ್ವಂತ ರಕ್ತ ಎಂದು ನಾನು ಯಾರನ್ನು ಸಾಕ್ತಾ ಇದ್ದೆನೋ ಅವನೇ ನನ್ನ ವಿನಾಶಕ್ಕೆ ಕಾರಣ ಎಂದು ನನಗೇನು ತಿಳಿದಿತ್ತು. ಈಶಾನ್ ಮತ್ತು ಹಿಮಾನಿ ಮೌನವಾಗಿ ಅವರ ಕಥೆಯನ್ನು ಕೇಳುತ್ತಿದ್ದರು. ನಾವಿಬ್ಬರೂ ಮೌನವಾಗಿ ಅವರ ಕಥೆಯನ್ನು ಕೇಳುತ್ತಿದ್ದೆವು. ಆ ಹುಡುಗ ಬೆಳೆದನು. ನಾನು ಅವನ ಪ್ರತಿಯೊಂದು ನ್ಯಾಯಯುತ ಮತ್ತು ಅನ್ಯಾಯದ ಆಸೆಗಳನ್ನು ಪೂರೈಸಿದೆ. ಆದರೆ ಫಲಿತಾಂಶವೇನು? ವೃದ್ಧರು ಕಟುವಾದ ದನಿಯಲ್ಲಿ ಹೇಳಿದರು. ಅವನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ತನ್ನ ನಿಜವಾದ ಬಣ್ಣವನ್ನು ತೋರಿಸಲು ಪ್ರಾರಂಭಿಸಿದನು. ಅವನು ತುಂಬಾ ಹಾಳಾದನು. ವೃದ್ಧರ ದನಿ ನಡುಗುತ್ತಿತ್ತು ಮತ್ತು ಮುಖದ ಮೇಲೆ ನೋವಿನ ಛಾಯೆ ಗಾಢವಾಗುತ್ತಿತ್ತು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು ಮತ್ತು ತಮ್ಮ ನಡುಗುವ ಬೆರಳುಗಳನ್ನು ಮೊಣಕಾಲುಗಳ ಮೇಲೆ ಸವರಿಸಿದರು. ಮಗನೇ, ಆ ಹುಡುಗ ನನ್ನ ಜೀವನಪೂರ್ತಿಯ ಗಳಿಕೆ, ನನ್ನ ವ್ಯಾಪಾರ, ನನ್ನ ಮನೆ ಎಲ್ಲವನ್ನೂ ಜೂಜಿಗೆ ಬಲಿಕೊಟ್ಟನು. ನಾನು ಅವನನ್ನು ತಡೆಯಲು ತುಂಬಾ ಪ್ರಯತ್ನಿಸಿದೆ. ಇದು ನನ್ನ ಮುಪ್ಪಿನ ಕಾಲ, ನನ್ನ ಆಸರೆ, ಇದನ್ನು ಮಾಡಬೇಡ ಎಂದು ಅವನ ಮುಂದೆ ಕೈಮುಗಿದೆ. ಆದರೆ ಅವನಿಗೆ ಸಂಪತ್ತು ಮತ್ತು ನಶೆಯ ಭೂತ ಹಿಡಿದಿತ್ತು. ಅವನು ಒಂದೊಂದಾಗಿ ಎಲ್ಲವನ್ನೂ ಮಾರಿಬಿಟ್ಟನು ಮತ್ತು ನಾವು ಬಾಡಿಗೆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ಹಿಮಾನಿ ಅಳುತ್ತಾ ತನ್ನ ತಂದೆಯ ಕೈಗಳನ್ನು ಸವರುತ್ತಿದ್ದಳು. ನಾನು ದಂಗಾಗಿ ಈ ನೋವಿನ ಕಥೆಯನ್ನು ಕೇಳುತ್ತಿದ್ದೆ. ಎಲ್ಲವೂ ಮುಗಿದು ಹೋದಾಗ ಮತ್ತು ಮನೆಯಲ್ಲಿ ಹಸಿವಿನ ಪರಿಸ್ಥಿತಿ ಬಂದಾಗ ಅವನು ನನಗೆ ಸಂಪಾದನೆಯ ಹೊಸ ದಾರಿಯನ್ನು ಹೇಳಿದನು. ವೃದ್ಧರ ಕಣ್ಣುಗಳಿಂದ ಕಣ್ಣೀರು ಉದುರಲಾರಂಭಿಸಿತು. ಅವನು ಪ್ರತಿದಿನ ಮುಂಜಾನೆ ನನ್ನನ್ನು ಯಾವುದಾದರೂ ವೃತ್ತ, ಮಾರುಕಟ್ಟೆ ಅಥವಾ ಫುಟ್ಪಾತ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೂಡಿಸುತ್ತಿದ್ದನು. ಇಲ್ಲಿ ಕುಳಿತು ಭಿಕ್ಷೆ ಬೇಡು, ಮುದುಕನನ್ನು ಕಂಡರೆ ಜನ ಜಾಸ್ತಿ ದುಡ್ಡು ಕೊಡುತ್ತಾರೆ ಎಂದು ಹೇಳುತ್ತಿದ್ದನು. ನಾನು ಕೋಪದಿಂದ ಮುಷ್ಟಿಬಿಗಿದೆ. ದತ್ತುಪುತ್ರನೊಬ್ಬ ತನ್ನ ತಂದೆಯೊಂದಿಗೆ ಇಂತಹ ವರ್ತನೆಯೇ? ನಾನು ದಿನವಿಡೀ ಬಿಸಿಲಿನಲ್ಲಿ ಚಳಿಯಲ್ಲಿ ಅಲ್ಲೇ ಕುಳಿತಿರುತ್ತಿದ್ದೆ. ನಾನು ಬೇಡಿಕೂಡಿಸಿದ ಹಣವನ್ನೆಲ್ಲ ಸಂಜೆ ಅವನು ಬಂದು ನನ್ನಿಂದ ಕಿತ್ತುಕೊಂಡು ಹೋಗುತ್ತಿದ್ದನು. ಎಂದಾದರೂ ಹಣ ಕಡಿಮೆಯಾದರೆ ಅವನು ನನ್ನನ್ನು ಬೈಯುತ್ತಿದ್ದನು. ಅವರು ನಿಲ್ಲಿಸಿದರು. ಬಹುಶಃ ಮುಂದಿನ ಮಾತನ್ನು ಹೇಳಲು ಅವರಿಗೆ ಧೈರ್ಯವಿರಲಿಲ್ಲ. ಅವರು ಹಿಮಾನಿಯ ಕಡೆ ಒಂದು ನೋಟ ಬೀರಿ ನಂತರ ತಲೆ ತಗ್ಗಿಸಿದರು. ನಾನು ಈಗ ಅನಾರೋಗ್ಯದಿಂದ ಬಳಲುತ್ತಿದ್ದೆ. ಮಗನೇ, ಮುಪ್ಪು ಬಂದಿದೆ. ದೇಹದ ಮೇಲೆ ಹತೋಟಿ ಇಲ್ಲ. ಆಗಾಗ ಮಲಮೂತ್ರ ವಿಸರ್ಜನೆಯಾಗಿ ಬಟ್ಟೆಗಳು ಹಾಳಾಗುತ್ತಿದ್ದವು. ನನ್ನಿಂದ ತಡೆಯಲಾಗುತ್ತಿರಲಿಲ್ಲ. ಅವರ ದನಿ ದುಃಖಮಯವಾಯಿತು. ನೀವು ನಂಬುವುದಿಲ್ಲ. ಹಾಗಾದಾಗ ಅವನು ನನ್ನನ್ನು ಸ್ವಚ್ಛಗೊಳಿಸುವ ಅಥವಾ ಸಮಾಧಾನಿಸುವ ಬದಲು ನನ್ನನ್ನು ಹೊಡೆಯುತ್ತಿದ್ದನು. ಅವನು ನನಗೆ ಕಪಾಳಮೋಕ್ಷ ಮಾಡುತ್ತಿದ್ದನು. ನೀವೇಕೆ ಗಲೀಜು ಮಾಡಿದ್ದೀರಿ, ನೀವು ನನಗೆ ತೊಂದರೆಯಾಗಿದ್ದೀರಿ ಎಂದು ಹೇಳಿ ನನ್ನನ್ನು ನೂಕುತ್ತಿದ್ದನು. ಹಿಮಾನಿ ಜೋರಾಗಿ ಚೀರಿಕೊಂಡು ತಂದೆಯ ಎದೆಗೆ ಅಪ್ಪಿಕೊಂಡಳು. ಸಾಕು ಮಾಡಿ ಅಪ್ಪ, ಸಾಕು ಮಾಡಿ, ಇನ್ನೇನೂ ಹೇಳಬೇಡಿ. ನನ್ನ ಎದೆ ಒಡೆದು ಹೋಗುತ್ತಿದೆ. ಆ ಕ್ರೂರಿ ನಿಮ್ಮ ಮೇಲೆ ಇಷ್ಟೊಂದು ದೌರ್ಜನ್ಯ ಎಸಗಿದ. ಆದರೆ ನಾವು ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಮಲಗಿದ್ದೆವು. ವೃದ್ಧರು ಮಗಳೊಂದಿಗೆ ಅತ್ತರು. ಹೌದು ಮಗಳೇ, ಅವನು ನನ್ನನ್ನು ಹೊಡೆಯುತ್ತಿದ್ದನು, ಬಡಿಯುತ್ತಿದ್ದನು. ನನಗೆ ಊಟ ಕೊಡದೆ ಹಸಿದಿರುವಂತೆ ಮಾಡುತ್ತಿದ್ದನು. ಆದರೆ ನಾನು ಹುಚ್ಚನಾಗಿದ್ದೆ. ನಾನು ಆಗಲೂ ಅವನನ್ನೇ ನಂಬಿದ್ದೆ. ಅವನು ನನ್ನ ಮಗ, ಬಹುಶಃ ಕೋಪದಲ್ಲಿ ಹಾಗೆ ಮಾಡುತ್ತಾನೆ. ಎಂದಾದರೂ ಅವನಿಗೆ ಕರುಣೆ ಬರುತ್ತದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೆ. ಆದರೆ ಇಂದು ಅವನು ಮಿತಿಮೀರಿದನು. ಅವರು ತಮ್ಮ ಒದ್ದೆಯಾದ ಕಣ್ಣುಗಳನ್ನು ಮೇಲೆತ್ತಿದರು. ಇಂದು ಅವನು ನನ್ನನ್ನು ಆ ಫುಟ್ಪಾತ್ನಲ್ಲಿ ಕೂಡಿಸಿ ಕಾರು ತರುತ್ತೇನೆ ಎಂದು ಹೇಳಿ ಹೋದವನು. ಆದರೆ ಅವನು ನನ್ನನ್ನು ಅಲ್ಲಿಗೆ ಶಾಶ್ವತವಾಗಿ ಬಿಟ್ಟು ಓಡಿಹೋದನು. ಅವನು ನನ್ನಿಂದ ಮುಕ್ತಿ ಪಡೆಯಲು ಬಯಸಿದ್ದನು. ನೀವು ನನ್ನನ್ನು ಅಲ್ಲಿಂದ ಕರೆತರದಿದ್ದರೆ ಬಹುಶಃ ನಾನು ಅಲ್ಲೇ ಸತ್ತು ಹೋಗುತ್ತಿದ್ದೆ. ಹಿಮಾನಿಯ ಅಳು ನಿಲ್ಲುತ್ತಿರಲಿಲ್ಲ. ಅವಳ ಕಣ್ಣೀರಿನಲ್ಲಿ ತಂದೆಗಾಗಿ ನೋವು ಮತ್ತು ಆ ಕ್ರೂರ ದತ್ತು ಸಹೋದರನಿಗಾಗಿ ತೀವ್ರ ದ್ವೇಷವಿತ್ತು. ಅವಳು ಅಳುತ್ತಾ ತಂದೆಯ ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡಳು. ಅಪ್ಪ, ನೀವು ಒಮ್ಮೆ ಹಿಂತಿರುಗಿ ಬರಬೇಕಿತ್ತು. ಒಮ್ಮೆ ನಮಗೆ ತಿಳಿಸಬೇಕಿತ್ತು. ನಿಮ್ಮ ಹೆಣ್ಣುಮಕ್ಕಳು ನಿಮ್ಮನ್ನು ಅಪ್ಪಿಕೊಳ್ಳುತ್ತಿದ್ದೆವು. ನಾವು ನಿಮ್ಮ ಸೇವೆ ಮಾಡುತ್ತಿದ್ದೆವು. ನಿಮ್ಮನ್ನು ಕಣ್ರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದೆವು. ನಾವೆಂದೂ ನಿಮಗಾಗಿ ಕಾಯುವುದನ್ನು ಬಿಟ್ಟಿರಲಿಲ್ಲ. ಹಿಮಾನಿ ಫೋನ್ ಮಾಡಿದ್ದೇ ತಡ. ಸ್ವಲ್ಪ ಹೊತ್ತಿನಲ್ಲಿ ಮನೆಯ ಹೊರಗೆ ವಾಹನಗಳು ನಿಲ್ಲುವ ಶಬ್ದ ಕೇಳಿಸಿತು. ಜಗತ್ತೇ ಮಲಗಿದ್ದ ರಾತ್ರಿಯ ಆ ಹೊತ್ತಿನಲ್ಲಿ ನನ್ನ ಮನೆಯಲ್ಲಿ ಭಯಾನಕ ದೃಶ್ಯವೊಂದು ನಡೆಯಲಿತ್ತು. ತಮ್ಮ ಮನೆಗಳಲ್ಲಿ ಸುಖ ಜೀವನ ನಡೆಸುತ್ತಿದ್ದ ಹಿಮಾನಿಯ ಇಬ್ಬರು ತಂಗಿಯರು ತಮ್ಮ ಪತಿಯರೊಂದಿಗೆ ಗಾಬರಿಯಿಂದ ಒಳಗೆ ಪ್ರವೇಶಿಸಿದರು. ಫೋನ್ನಲ್ಲಿ ಅಪ್ಪ ಸಿಕ್ಕಿದ್ದಾರೆ ಎಂದು ಮಾತ್ರ ಅವರಿಗೆ ತಿಳಿಸಲಾಗಿತ್ತು. ಆದರೆ ಯಾವ ಸ್ಥಿತಿಯಲ್ಲಿ ಎಂದು ಅವರು ಊಹಿಸಿರಲಿಲ್ಲ. ಅವರು ಲಾಂಜ್ಗೆ ಪ್ರವೇಶಿಸುತ್ತಿದ್ದಂತೆ
ಅವರ ದೃಷ್ಟಿ ಸೋಫಾದ ಮೇಲೆ ಕುಳಿತಿದ್ದ ಆ ಅಶಕ್ತ ಮತ್ತು ಮೂಳೆಗಳ ಹಂದರದಂತಿದ್ದ ವ್ಯಕ್ತಿಯ ಮೇಲೆ ಬಿತ್ತು. ಅವರು ಅವಮಾನದಿಂದ ತಲೆ ಎತ್ತಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ಕ್ಷಣ ಅವರಿಗೆ ಇವರು ಒಂದು ಕಾಲದಲ್ಲಿ ಮನೆಯ ಯಜಮಾನರಾಗಿದ್ದ ಆ ತಂದೆಯೇ ಎಂದು ನಂಬಲು ಸಾಧ್ಯವಾಗಲಿಲ್ಲ. ಅಪ್ಪಾಜಿ! ಇಬ್ಬರೂ ಸಹೋದರಿಯರು ಒಟ್ಟಿಗೆ ಕಿರುಚಿದರು ಮತ್ತು ಓಡುತ್ತಾ ಹೋಗಿ ಅವರ ಕಾಲಿಗೆ ಬಿದ್ದರು. ಆ ದೃಶ್ಯ ನನ್ನ ಹೃದಯವನ್ನು ಕಲಕಿಬಿಟ್ಟಿತು. ವರ್ಷಗಳ ಹಿಂದೆ ಈ ವ್ಯಕ್ತಿ ಯಾರನ್ನೂ ಅನಾಥವಾಗಿ ಬಿಟ್ಟು ಹೋಗಿದ್ದರು. ಆ ಮೂವರು ಹೆಣ್ಣುಮಕ್ಕಳು ಇಂದು ಜಗತ್ತಿನ ಅತಿದೊಡ್ಡ ನಿಧಿ ಸಿಕ್ಕಂತೆ ಅವರನ್ನು ತಬ್ಬಿಕೊಳ್ಳುತ್ತಿದ್ದರು. ತಂದೆಯ ಕೊಳಕು ಬಟ್ಟೆಗಳು, ದೇಹದ ದುರ್ವಾಸನೆ ಮತ್ತು ಅನಾರೋಗ್ಯ ಅವರಿಗೆ ಮುಖ್ಯವಾಗಿರಲಿಲ್ಲ. ವೃದ್ಧ ತಂದೆಯ ತಾಳ್ಮೆ ಮುರಿದುಹೋಯಿತು. ಅವರು ಬಿಕ್ಕಳಿಸುತ್ತಾ ತಮ್ಮ ಹೆಣ್ಣುಮಕ್ಕಳ ತಲೆಗಳ ಮೇಲೆ ಕೈಸವರುತ್ತಿದ್ದರು. ನನ್ನ ಮಕ್ಕಳೇ, ನನ್ನನ್ನು ಮುಟ್ಟಬೇಡಿ. ನಾನು ಕೊಳಕಾಗಿದ್ದೇನೆ. ನಾನು ಪಾಪಿ. ನಾನು ನಿಮ್ಮ ಹಕ್ಕನ್ನು ಕಸಿದುಕೊಂಡೆ. ನಿಮ್ಮನ್ನು ಅನಾಥರಂತೆ ಬದುಕಲು ನಾನು ಒತ್ತಾಯಿಸಿದೆ. ಅವರು ಬಿಕ್ಕಳಿಕೆಗಳ ನಡುವೆ ಕಷ್ಟಪಟ್ಟು ಮಾತನಾಡುತ್ತಿದ್ದರು. ನೋಡಿ, ದೇವರ ನ್ಯಾಯ ನೋಡಿ. ಯಾವ ಮಗನ ಆಸೆಯಲ್ಲಿ ನಾನು ನಿಮ್ಮನ್ನು ತಿರಸ್ಕರಿಸಿದೆನೋ ಇಂದು ಅವನೇ ನನ್ನನ್ನು ಕಸದ ರಾಶಿಗೆ ಎಸೆದಿದ್ದಾನೆ. ಕಿರಿಯ ಮಗಳು ಅಳುತ್ತಾ ತಂದೆಯ ಮುಖವನ್ನು ಕೈಗಳಲ್ಲಿ ಹಿಡಿದಳು. ಇಲ್ಲ ಅಪ್ಪ, ಹಾಗೆ ಹೇಳಬೇಡಿ. ನೀವು ನಮ್ಮ ತಂದೆ. ಮಕ್ಕಳು ಎಂದಿಗೂ ತಮ್ಮ ಪೋಷಕರನ್ನು ದ್ವೇಷಿಸಲು ಸಾಧ್ಯವಿಲ್ಲ. ನಮಗೆ ನಿಮ್ಮ ಕೊರತೆ ಕಾಡುತ್ತಿತ್ತು. ನೀವು ನಮ್ಮನ್ನು ಬಿಟ್ಟು ಹೋಗಲು ಬಹುಶಃ ನಮ್ಮಿಂದ ಏನಾದರೂ ತಪ್ಪಾಗಿದೆ ಎಂದು ನಮಗೆ ಅನಿಸುತ್ತಿತ್ತು. ತಂದೆ ಅವಮಾನದಿಂದ ತಲೆ ತಗ್ಗಿಸಿದರು. ತಪ್ಪು ನಿಮ್ಮದಲ್ಲ ಚಿನ್ನ. ತಪ್ಪು ನನ್ನ ಆಲೋಚನೆಯಲ್ಲಿತ್ತು. ಹೆಣ್ಣುಮಕ್ಕಳು ಹೊರೆ ಎಂದು ಭಾವಿಸಿದ ನಾನು ಮೂರ್ಖನಾಗಿದ್ದೆ. ನಾನು ವಾರಸುದಾರನಿಗಾಗಿ ಅಲೆದಾಡಿದೆ. ನಾನು ಪರರ ರಕ್ತವನ್ನು, ನನ್ನ ಹೆಂಡತಿಯ ತಂಗಿಯ ಮಗನನ್ನು ದತ್ತು ತೆಗೆದುಕೊಂಡೆ. ಅವನಿಗೆ ನನ್ನ ಹೆಸರು ನೀಡಿದೆ. ನನ್ನ ಹೆಸರು ಉಳಿಯಲಿ ಎಂದು ನನ್ನ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಬರೆದೆ. ಆದರೆ ಕತ್ತಲೆಯಲ್ಲಿ ನಾನು ಬಿಟ್ಟು ಬಂದ ಈ ನನ್ನ ಹೆಣ್ಣುಮಕ್ಕಳೇ ನನ್ನ ಹೆಸರನ್ನು ಬೆಳಗುವವರು ಎಂದು ನನಗೇನು ತಿಳಿದಿತ್ತು. ವಾತಾವರಣದಲ್ಲಿ ಬಿಕ್ಕಳಿಕೆಗಳು ಪ್ರತಿಧ್ವನಿಸುತ್ತಿದ್ದವು. ನಾನು ಮತ್ತು ಹಿಮಾನಿ ಒಂದು ಕಡೆ ನಿಂತು ಈ ಭಾವನಾತ್ಮಕ ದೃಶ್ಯವನ್ನು ನೋಡುತ್ತಿದ್ದೆವು. ನನ್ನ ನಾದಿನಿಯರು ತಮ್ಮ ತಂದೆಗೆ ಸಮಾಧಾನ ಹೇಳುತ್ತಿದ್ದರು. ತಂದೆ ಮತ್ತೆ ತಮ್ಮ ನಡುಗುವ ದನಿಯಲ್ಲಿ ಆ ದತ್ತುಪುತ್ರನ ದೌರ್ಜನ್ಯದ ಕಥೆಯನ್ನು ಪುನರಾವರ್ತಿಸಿದರು. ಅವನು ಹೇಗೆ ಜೂಜಾಡಿದನು, ಆಸ್ತಿ ಮಾರಿದನು ಮತ್ತು ಅಂತಿಮವಾಗಿ ತಂದೆಯನ್ನು ಭಿಕ್ಷುಕನನ್ನಾಗಿ ಮಾಡಿ ರಸ್ತೆಯಲ್ಲಿ ಬಿಟ್ಟನು ಎಂಬುದನ್ನು ವಿವರಿಸಿದರು. ಇದನ್ನು ಕೇಳಿ ಹೆಣ್ಣುಮಕ್ಕಳ ರಕ್ತ ಕುದಿಯಿತು. ಆ ಕ್ರೂರಿ ನಿಮ್ಮ ಮೇಲೆ ಕೈ ಎತ್ತಿದನೆ? ಅವನು ನಿಮ್ಮನ್ನು ಹೊಡೆದನೆ? ಹಿರಿಯ ಮಗಳು ಕೋಪ ಮತ್ತು ದುಃಖದ ಮಿಶ್ರಿತ ಸ್ಥಿತಿಯಲ್ಲಿ ಹೇಳಿದಳು, ಅಪ್ಪ, ನಾವು ಅವನನ್ನು ಬಿಡುವುದಿಲ್ಲ. ನಾವು ಅವನ ಮೇಲೆ ಕೇಸ್ ಹಾಕುತ್ತೇವೆ. ನಾನು ಮುಂದೆ ಬಂದು ಹೇಳಿದೆ, ನೀವು ಚಿಂತಿಸಬೇಡಿ. ಅವನ ಲೆಕ್ಕಾಚಾರ ನಾನು ಮಾಡುತ್ತೇನೆ. ಆ ವ್ಯಕ್ತಿ ಮಾನವೀಯತೆಯ ಮಿತಿಯನ್ನು ಮೀರಿದ್ದಾನೆ. ಅವನ ಕರ್ಮಕ್ಕೆ ತಕ್ಕ ಶಿಕ್ಷೆ ಖಂಡಿತವಾಗಿಯೂ ಸಿಗುತ್ತದೆ ಮತ್ತು ಆದಷ್ಟು ಬೇಗ ಸಿಗುತ್ತದೆ. ಈ ಮಾತುಕತೆ ನಡೆಯುತ್ತಿರುವಾಗಲೇ ಹೊಸದೊಂದು ಚರ್ಚೆ ಶುರುವಾಯಿತು. ಹಿಮಾನಿಯ ತಂಗಿಯರು, ಅಪ್ಪ, ನೀವು ನಮ್ಮ ಜೊತೆ ಮನೆಗೆ ಬರುತ್ತೀರಿ ಎಂದು ಹಠ ಹಿಡಿದರು. ಹಿಮಾನಿ, ಅಕ್ಕ, ನಿನ್ನ ಬಳಿ ಈಗಾಗಲೇ ಸಾಕಷ್ಟು ಜವಾಬ್ದಾರಿಗಳಿವೆ. ಅಪ್ಪನನ್ನು ನಾನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನಾನು ಅವರ ಸೇವೆ ಮಾಡುತ್ತೇನೆ. ಚಿಕ್ಕ ತಂಗಿ ಹೇಳಿದ ಕೂಡಲೇ ಇನ್ನೊಬ್ಬ ಸಹೋದರಿ ತಕ್ಷಣವೇ ಇಲ್ಲ, ಅಪ್ಪ ನನ್ನ ಮನೆಗೆ ಬರುತ್ತಾರೆ ಎಂದು ಹೇಳಿದರು. ನಾನು ಅವರ ಮರಳುವಿಕೆಗಾಗಿ ತುಂಬಾ ಪ್ರಾರ್ಥಿಸಿದ್ದೇನೆ. ಈಗ ನಾನು ಅವರನ್ನು ನನ್ನ ಕಣ್ಣೆದುರಿನಿಂದ ದೂರ ಮಾಡುವುದಿಲ್ಲ. ಮೂವರು ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ತಮ್ಮ ಮನೆಗೆ ಕರೆದೊಯ್ಯಲು ಮಕ್ಕಳಂತೆ ಜಗಳವಾಡುತ್ತಿದ್ದರು. ತಂದೆಯ ಸೇವೆಯ ಪುಣ್ಯ ತಮಗೆ ಸಿಗಲಿ ಎಂದು ಎಲ್ಲರೂ ಬಯಸುತ್ತಿದ್ದರು. ಆ ವೃದ್ಧರು ಆಶ್ಚರ್ಯ ಮತ್ತು ಸಂತೋಷದಿಂದ ತಮ್ಮ ಹೆಣ್ಣುಮಕ್ಕಳನ್ನು ನೋಡುತ್ತಿದ್ದರು. ತಾವು ಯಾರಿಗೆ ಎಲ್ಲವನ್ನೂ ನೀಡಿದ್ದರೋ ಆ ಮಗ ತಮ್ಮನ್ನು ಮನೆಯಿಂದ ಹೊರಹಾಕಲು ನೆಪಗಳನ್ನು ಹುಡುಕುತ್ತಿದ್ದನು. ಆದರೆ ತಾವು ಏನನ್ನೂ ನೀಡದ ಈ ಹೆಣ್ಣುಮಕ್ಕಳು ಇಂದು ತಮ್ಮನ್ನು ಮನೆಗೆ ಕರೆದೊಯ್ಯಲು ಪರಸ್ಪರ ಜಗಳವಾಡುತ್ತಿದ್ದಾರೆ ಎಂದು ಅವರು ಯೋಚಿಸುತ್ತಿದ್ದರು. ನಾನು ಮುಗುಳ್ನಗುತ್ತಾ ಅವರ ಮಾತುಕತೆಯನ್ನು ಕೇಳಿದೆ ಮತ್ತು ನಂತರ ನಿರ್ಣಾಯಕ ಧಾಟಿಯಲ್ಲಿ ಮಾತನಾಡಿದೆ. ನೋಡಿ, ನಿಮ್ಮೆಲ್ಲರ ಭಾವನೆಗಳಿಗೆ ನನ್ನ ಗೌರವವಿದೆ. ಆದರೆ ತಂದೆಯವರು ಈಗ ಎಲ್ಲಿಗೂ ಹೋಗುವುದಿಲ್ಲ. ಇದು ನನ್ನ ಮನೆ ಮತ್ತು ಇಂದಿನಿಂದ ಇದು ಅವರ ಮನೆ. ನಾನು ಲಕ್ಷಾಂತರ ಜನರಿಗೆ ಪಡಿತರ ನೀಡುತ್ತೇನೆ, ಸಾವಿರಾರು ಜನರಿಗೆ ಸಹಾಯ ಮಾಡುತ್ತೇನೆ. ಹಾಗಾದರೆ ನಾನು ನನ್ನ ಮಾವನನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲವೇ? ಅವರು ನನ್ನ ಮನೆಯಲ್ಲಿ ಇರುವುದು ನನಗೆ ಗೌರವದ ವಿಷಯ. ನಾನು ನನ್ನ ಹೆಂಡತಿಯ ಕೈಯ ಮೇಲೆ ಕೈ ಇಟ್ಟು ಹೇಳಿದೆ, ಹಿಮಾನಿ ಹಿರಿಯ ಮಗಳು. ಅದಕ್ಕಾಗಿಯೇ ಮೊದಲ ಹಕ್ಕು ಅವಳದ್ದೇ ಆಗಿದೆ. ತಂದೆಯವರು ಇಲ್ಲಿಯೇ ಇರುತ್ತಾರೆ. ಈಗ ನೀವೆಲ್ಲರೂ ಇವರನ್ನು ಭೇಟಿಯಾಗಲು ಇಲ್ಲಿಗೆ ಬರಬಹುದು. ನನ್ನ ಮಾತಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ತಂದೆ ಒದ್ದೆಯಾದ ಕಣ್ಣುಗಳಿಂದ ನನ್ನ ಕಡೆ ನೋಡಿ ಹರಸಿದರು. ಅಂದು ರಾತ್ರಿ ಎಂದು ಇಲ್ಲದ ಕಳೆ ಆ ಮನೆಗೆ ಮರಳಿತ್ತು. ನಾನು ತಂದೆಯವರನ್ನು ಅತಿಥಿ ಕೋಣೆಗೆ ಸ್ಥಳಾಂತರಿಸಿದೆ.
ಅವರಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಹಾಕಿ ಊಟ ಬಡಿಸಲಾಯಿತು. ಅವರಿಗೆ ಬಹುಶಃ ವರ್ಷಗಳ ನಂತರ ಆರಾಮದಾಯಕ ನಿದ್ದೆ ಸಿಕ್ಕಿತ್ತು. ಆದರೆ ನನ್ನ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಮರುದಿನ ಬೆಳಿಗ್ಗೆ ತಂದೆಯವರು ಆ ಮಗನ ಚಹರೆ ಮತ್ತು ಕಾರಿನ ಸಂಖ್ಯೆಯನ್ನು ನನಗೆ ತಿಳಿಸಿದರು. ನಾನು ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಂಪೂರ್ಣ ಪರಿಸ್ಥಿತಿಯನ್ನು ವಿವರಿಸಿದೆ. ದತ್ತುಪುತ್ರನೊಬ್ಬ ತಂದೆಯನ್ನು ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗುವುದು ಮತ್ತು ಹಲ್ಲೆ ನಡೆಸುವುದು ಗಂಭೀರ ಅಪರಾಧವಾಗಿತ್ತು. ಪೊಲೀಸರು ಸಕ್ರಿಯರಾದರು. ನಗರದಾದ್ಯಂತ ನಾಕಾಬಂದಿಗಳಲ್ಲಿ ಕಾರಿನ ಸಂಖ್ಯೆಯನ್ನು ರವಾನಿಸಲಾಯಿತು ಮತ್ತು ನಂತರ ನಿರೀಕ್ಷಿಸಿದಂತೆಯೇ ಆಯಿತು. ಸಂಜೆಯ ಹೊತ್ತಿಗೆ ಆ ಹುಡುಗ ನಗರದ ಜೂಜುಕೋರರ ಅಡ್ಡೆಯಿಂದ ಬಂಧಿತನಾಗಿದ್ದಾನೆ ಎಂಬ ಸುದ್ದಿ ಬಂತು. ತಂದೆ ಬಿಟ್ಟುಹೋದ ಹಣದಲ್ಲಿಯೇ ಅವನು ಜೂಜಾಡುತ್ತಿದ್ದನು. ನಾನು ಪೊಲೀಸ್ ಠಾಣೆಗೆ ಹೋಗಿ ಅವನನ್ನು ಎದುರಿಸಲು ನಿರ್ಧರಿಸಿದೆ. ನಾನು ಅಲ್ಲಿಗೆ ತಲುಪಿದಾಗ ಅವನು ಲಾಕಪ್ನಲ್ಲಿದ್ದನು. ನನ್ನನ್ನು ನೋಡಿದ ಕೂಡಲೇ ಅವನು ಗುರುತಿಸಿದನು. ಬಹುಶಃ ನಾನು ಪಡಿತರ ಹಂಚುವುದನ್ನು ಅವನು ನೋಡಿದ್ದಿರಬೇಕು. ಏಕೆ ಸಹೋದರ? ತಂದೆಯ ಸಂಪಾದನೆಯನ್ನು ಹಾರಿಸುವ ದೊಡ್ಡ ಆಸೆ ಇತ್ತಲ್ಲವೇ? ನಾನು ಸರಳುಗಳ ಹೊರಗೆ ನಿಂತು ವ್ಯಂಗ್ಯದ ದನಿಯಲ್ಲಿ ಕೇಳಿದೆ. ಅವನು ನಾಚಿಕೆಯಿಲ್ಲದೆ ಹೇಳಿದ, ಅವನು ನನ್ನ ತಂದೆ. ನಾನೇನು ಬೇಕಾದರೂ ಮಾಡುತ್ತೇನೆ. ನೀನು ಯಾರು ಕೇಳಲು? ಆ ಮುದುಕ ಇಷ್ಟೊತ್ತಿಗೆ ರಸ್ತೆಯಲ್ಲಿ ಸತ್ತಿರಬಹುದು. ಅವನ ಅಹಂಕಾರದ ಮಾತುಗಳು ನನ್ನ ಮೈಯಲ್ಲಿ ಬೆಂಕಿ ಹಚ್ಚಿದವು. ನಾನು ಇನ್ಸ್ಪೆಕ್ಟರ್ ಕಡೆ ನೋಡಿದೆ. ಇನ್ಸ್ಪೆಕ್ಟರ್ ಸಾಹೇಬರೇ, ಈ ವ್ಯಕ್ತಿ ಕೇವಲ ಹಿರಿಯ ನಾಗರಿಕರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅವರನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ. ಇವನ ಮೇಲೆ ಕೊಲೆ ಯತ್ನ ಮತ್ತು ಹಿರಿಯರ ಹಕ್ಕುಗಳ ಉಲ್ಲಂಘನೆಯ ಆರೋಪ ಹೊರಿಸಿ ನಾನೇ ಸಾಕ್ಷಿಯಾಗುತ್ತೇನೆ. ಇವನು ಆಸ್ತಿಯನ್ನೆಲ್ಲ ನುಂಗಿ ಹಾಕಿದ. ಈಗ ಉಳಿದ ಜೀವನ ಜೈಲಿನಲ್ಲಿ ಕಳೆಯಲಿ. ಇನ್ಸ್ಪೆಕ್ಟರ್ ಸೆಲ್ಯೂಟ್ ಮಾಡಿ ಹೇಳಿದರು, ಸರ್, ಇಂತಹ ಕೃತಜ್ಞ ಮಕ್ಕಳಿಗೆ ಜೈಲೇ ಸರಿಯಾದ ಜಾಗ. ಇವನು ತನಗೆ ಅನ್ನ ಹಾಕಿದವರಿಗೆ ದ್ರೋಹ ಮಾಡಿದ್ದಾನೆ. ಈಗ ಕಾನೂನು ಇವನಿಗೆ ತಕ್ಕ ಪಾಠ ಕಲಿಸುತ್ತದೆ. ನಾನು ಅಲ್ಲಿಂದ ಹೊರಬಂದಾಗ ನನ್ನ ಮನಸ್ಸು ಹಗುರವಾಗಿತ್ತು. ಒಬ್ಬ ಕ್ರೂರಿಯನ್ನು ಅವನ ಅಂತ್ಯಕ್ಕೆ ತಲುಪಿಸಿದ್ದೆ. ಮನೆಗೆ ಮರಳಿದಾಗ ನಾನು ಈ ಸುದ್ದಿಯನ್ನು ತಂದೆಗೆ ಮತ್ತು ಹಿಮಾನಿಗೆ ತಿಳಿಸಿದಾಗ ತಂದೆಯ ಕಣ್ಣಲ್ಲಿ ನೀರು ಬಂತು. ಈ ಕಣ್ಣೀರು ಮಗಳ ಪ್ರೀತಿಯದಲ್ಲ, ಆದರೆ ಪ್ರಕೃತಿ ನೀಡಿದ ನ್ಯಾಯದ ಕಣ್ಣೀರೂ ಆಗಿತ್ತು. ನಿಜ ಹೇಳಬೇಕೆಂದರೆ ಮಗ, ತಂದೆ ನನ್ನ ಹಣೆಗೆ ಮುತ್ತಿಟ್ಟರು. ಹೆಣ್ಣು ಮಕ್ಕಳು ಹೊರೆಯಲ್ಲ. ಜನರು ಅವರನ್ನು ಹೊರೆಯೆಂದು ಭಾವಿಸಿ ವಾರಸುದಾರನಿಗಾಗಿ ಹುಡುಕುತ್ತಾ ತಮ್ಮ ಗೋರಿಯನ್ನು ತಾವೇ ತೋಡಿಕೊಳ್ಳುತ್ತಾರೆ. ನನ್ನ ಹೆಣ್ಣು ಮಕ್ಕಳೇ ನನ್ನ ನಿಜವಾದ ವಾರಸುದಾರರು. ಅವರು ನನ್ನ ಹೆಸರನ್ನು ಉಳಿಸಿದರು ಮತ್ತು ನನಗೆ ಗೌರವವನ್ನು ನೀಡಿದರು. ಮತ್ತು ನೀನು ನನಗೆ ಮಗನಿಗಿಂತ ಹೆಚ್ಚು. ಆ ರಾತ್ರಿ ನನಗೆ ನನ್ನ ತಂದೆಯ ಉಯಿಲು ನೆನಪಾಯಿತು. ಬಡವರಿಗೆ ಸಹಾಯ ಮಾಡುವುದರಿಂದ ನನಗೆ ತಂದೆ ಹೇಳಿದ ನೆಮ್ಮದಿ ಸಿಕ್ಕಿತ್ತು. ಆದರೆ ಇಂದು ಒಬ್ಬ ವೃದ್ಧನಿಗೆ ಆಶ್ರಯ ನೀಡಿ ಮತ್ತು ಅವರ ಹೆಣ್ಣು ಮಕ್ಕಳಿಗೆ ಅವರ ತಂದೆಯನ್ನು ಮರಳಿಸಿದಾಗ ನನಗೆ ಸಿಕ್ಕಿದ ನೆಮ್ಮದಿಯನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನಿಜವಾಗಿಯೂ ಹೆಣ್ಣು ಮಕ್ಕಳು ದೇವರ ಆಶೀರ್ವಾದ ಮತ್ತು ಅವರನ್ನು ಗೌರವಿಸುವವರೇ ನಿಜವಾದ ಅದೃಷ್ಟವಂತರು. ಕಾಲ ಉರುಳಲು ಹೆಚ್ಚು ಸಮಯ ಬೇಕಿಲ್ಲ. ಆ ಘಟನೆಯ ರಾತ್ರಿ ಕಳೆದು ಈಗ 6 ತಿಂಗಳು ಕಳೆದಿವೆ. ನನ್ನ ಮನೆಯ ಚಿತ್ರಣವೇ ಬದಲಾಗಿದೆ. ಆ ಗೆಸ್ಟ್ ರೂಮ್ ಈಗ ಖಾಲಿ ಇರುವುದಿಲ್ಲ. ಅಲ್ಲಿಂದ ಕೆಮ್ಮುವ ಶಬ್ದದ ಜೊತೆಗೆ ನನ್ನ ಮಕ್ಕಳ ನಗು ಕೂಡ ಕೇಳಿಬರುತ್ತದೆ. ಅವರು ತಮ್ಮ ಅಜ್ಜಿಯನೊಂದಿಗೆ ನಗುತ್ತಾ ಆಟವಾಡುತ್ತಾರೆ. ಇಂದು ಭಾನುವಾರ ಮತ್ತು ಮನೆಯಲ್ಲಿ ಒಂದು ಸಣ್ಣ ಔತಣಕೂಟವಿತ್ತು. ನಾನು ಹಿಮಾನಿಯ 2 ಸಹೋದರಿಯರು ಮತ್ತು ಅವರ ಕುಟುಂಬವನ್ನು ಊಟಕ್ಕೆ ಕರೆದಿದ್ದೆ. ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ನಾನು ಹಾಲಿಗೆ ಬಂದಾಗ ತಂದೆಯವರು ಸೋಫಾದ ಮೇಲೆ ಕುಳಿತಿದ್ದರು. ಅವರ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಸುಧಾರಿಸಿತ್ತು. ಆ ರಾತ್ರಿ ಫುಟ್ಪಾತ್ನಲ್ಲಿದ್ದಾಗ ಅವರ ಮುಖದಲ್ಲಿದ್ದ ಭಯ ಈಗ ಇರಲಿಲ್ಲ. ಶುಭ್ರವಾದ ಬಿಳಿ ಬಟ್ಟೆಯಲ್ಲಿ ಅವರು ಚೆನ್ನಾಗಿ ಕಾಣುತ್ತಿದ್ದರು. ನಾನು ಅವರ ಬಳಿ ಹೋಗಿ ಕುಳಿತೆ. ಅವರು ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈ ಇಟ್ಟು, ಖುಷಿಯಾಗಿರು ಮಗನೇ, ಇಂದು ಮನೆಯಲ್ಲಿ ತುಂಬಾ ಗದ್ದಲವಿದೆ ಎಂದು ಮುಗುಳ್ನಕ್ಕರು. ಹೌದು ಅಪ್ಪಾಜಿ, ಇದೆಲ್ಲ ನಿಮ್ಮಿಂದಾಗಿ ಎಂದು ನಾನು ಅವರ ಕೈ ಹಿಡಿದು ಹೇಳಿದೆ. ನಿಮಗೊಂದು ಸಿಹಿಸುದ್ದಿ ಇದೆ. ಅವರು ಆಶ್ಚರ್ಯದಿಂದ ಕೇಳಿದರು, ಎಂತಹ ಸಿಹಿಸುದ್ದಿ? ವಕೀಲರ ಫೋನ್ ಬಂದಿತ್ತು. ನ್ಯಾಯಾಲಯ ತೀರ್ಪು ನೀಡಿದೆ. ನೀವು ಸಾಕಿದ ಆ ದುರಾದೃಷ್ಟವಂತ ಹುಡುಗನಿಗೆ ವಂಚನೆ, ಹಲ್ಲೆ ಮತ್ತು ಕೊಲೆಯತ್ನದ ಅಪರಾಧಕ್ಕಾಗಿ 10 ವರ್ಷಗಳ ಜೈಲು ಶಿಕ್ಷೆಯಾಗಿದೆ ಮತ್ತು ಅವನು ಮೋಸದಿಂದ ಮಾರಿದ ಆಸ್ತಿ ಮತ್ತು ಅಂಗಡಿಯನ್ನು ಹಿಂಪಡೆಯುವ ಪ್ರಕ್ರಿಯೆಯು ಪ್ರಾರಂಭವಾಗಿದೆ. ಕಾನೂನು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತದೆ. ತಂದೆಯ ಮುಖದಲ್ಲಿ ಒಂದು ಕ್ಷಣ ವಿಷಾದದ ಛಾಯೆ ಮೂಡಿತು. ನಂತರ ಅವರು ದೀರ್ಘವಾಗಿ ಉಸಿರುಬಿಟ್ಟರು. ಮಗನೇ, ನನಗೆ ಅವನ ಶಿಕ್ಷೆ ಅಥವಾ ಆಸ್ತಿಯ ಬಗ್ಗೆ ಯಾವುದೇ ಆಸಕ್ತಿಯಿಲ್ಲ. ದೇವರು ಅವನಿಗೆ ಸರಿಯಾದ ದಾರಿ ತೋರಿಸಲಿ. ನನ್ನ ಕೊನೆಯ ಕಾಲ ನನ್ನವರ ಜೊತೆ ಕಳೆಯುತ್ತಿದೆ, ಅಷ್ಟೇ ಸಾಕು. ನಿಜ ಹೇಳಬೇಕೆಂದರೆ ನಾನು ಜೈಲಿನಲ್ಲಿ ಅವನನ್ನು ಭೇಟಿಯಾಗಲು ಹೋದಾಗ ಅವನು ಅಳುತ್ತಿದ್ದನು, ಕ್ಷಮೆ ಕೇಳುತ್ತಿದ್ದನು.
ಆಗ ನನಗೆ ರಕ್ತ ಸಂಬಂಧ ಮತ್ತು ದತ್ತು ಸಂಬಂಧಗಳ ನಡುವಿನ ವ್ಯತ್ಯಾಸದ ಅರಿವಾಯಿತು. ಅಷ್ಟರಲ್ಲಿ ಹಿಮಾನಿ ಮತ್ತು ಅವಳ ಸಹೋದರಿಯರು ಊಟದ ಟ್ರಾಲಿಯನ್ನು ತರುತ್ತಾ ಅಲ್ಲಿಗೆ ಬಂದರು. 3 ಹೆಣ್ಣು ಮಕ್ಕಳು ತಂದೆಯ ಸುತ್ತಲೂ ಚಿಟ್ಟೆಗಳಂತೆ ಸುಳಿದಾಡುತ್ತಿದ್ದರು. ಅಪ್ಪ ಇಲ್ನೋಡಿ, ನಿಮ್ಮ ಇಷ್ಟದ ಪಾಯಸ ಮಾಡಿದ್ದೀನಿ ಎಂದು ಕಿರಿಯ ಮಗಳು ಬೌಲ್ ನೀಡಿದಳು. ಇಲ್ಲ, ಮೊದಲು ಈ ಹಣ್ಣುಗಳನ್ನು ತಿನ್ನಿರಿ, ಪ್ರೋಟೀನ್ ಮುಖ್ಯ ಎಂದು ವೈದ್ಯರು ಹೇಳಿದ್ದಾರೆ ಎಂದು ಇನ್ನೊಬ್ಬ ಮಗಳು ಪ್ಲೇಟ್ ನೀಡಿದಳು. ಅರೆ ಸುಮ್ಮನಿರಿ, ಅಪ್ಪನ ಹೊಟ್ಟೆ ಕೆಡಿಸುತ್ತೀರಾ ಏನು? ಹಿಮಾನಿ ತಮಾಷೆಯಾಗಿ ಗದರಿಸಿ ನಕ್ಕಳು. ಅಪ್ಪಾಜಿ, ನೀವೇ ಹೇಳಿ, ನೀವೇನು ತಿನ್ನುತ್ತೀರಿ? ತಂದೆ ಒದ್ದೆಯಾದ ಕಣ್ಣುಗಳಿಂದ 3 ಹೆಣ್ಣು ಮಕ್ಕಳನ್ನೂ ನೋಡಿದರು. ಅವರ ಕೈಗಳು ನಿಂತು ಹೋದವು ಮತ್ತು ಅವರಿಗೆ ಮಾತು ಹೊರಡಲಿಲ್ಲ. ಏನಾಯ್ತು ಅಪ್ಪ? ಆರೋಗ್ಯವಾಗಿದ್ದೀರಲ್ಲ? ಹಿಮಾನಿ ಗಾಬರಿಯಾದಳು. ತಂದೆ ಇಲ್ಲ ಎಂದು ತಲ ಆಡಿಸಿ 3 ಹೆಣ್ಣು ಮಕ್ಕಳ ಕೈಗಳನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡರು. ಏನಿಲ್ಲ ಮಗಳೇ, ಸಂತೋಷದಿಂದ ಮನಸ್ಸು ತುಂಬಿ ಬಂದಿದೆ. ಮನುಷ್ಯ ಎಷ್ಟು ದೊಡ್ಡ ಮೂರ್ಖ ಎಂದು ನಾನು ಯೋಚಿಸುತ್ತಿದ್ದೇನೆ. ನಾನು ನನ್ನವನಲ್ಲದ ಮಗನಿಗಾಗಿ ಜೀವನವಿಡೀ ಓಡಿದೆ. ನಿಮ್ಮ 3ರನ್ನು ಹೊರೆ ಎಂದು ಭಾವಿಸಿದೆ. ನಿಮ್ಮನ್ನು ಬಿಟ್ಟೆ ನಿಮ್ಮ ತಾಯಿಯ ಮನಸ್ಸು ನೋಯಿಸಿದೆ. ಬದಲಿಗೆ ನಾನು ಏನನ್ನು ಪಡೆದೆ? ನನ್ನನ್ನು ಕಚ್ಚಿದ ಹಾವನ್ನು. ಮುಳ್ಳು ಎಂದು ಭಾವಿಸಿ ನಾನು ಎಸೆದಿದ್ದ ಹೂವುಗಳು ಇಂದು ನನ್ನ ಮಡಿಲಲ್ಲಿ ಪರಿಮಳ ತುಂಬುತ್ತಿವೆ. ಎಲ್ಲರ ಕಣ್ಣುಗಳು ತೇವವಾಗುತ್ತಿರುವುದನ್ನು ನಾನು ಗಮನಿಸಿದೆ. ವಾತಾವರಣವನ್ನು ಬದಲಾಯಿಸಲು ನಾನು ಬನ್ನಿ ಅಪ್ಪಾಜಿ, ಊಟ ತಣ್ಣಗಾಗುತ್ತಿದೆ, ಎಲ್ಲರೂ ಕಾಯುತ್ತಿದ್ದಾರೆ ಎಂದೆ. ಊಟದ ನಂತರ ನಾವೆಲ್ಲರೂ ಬಾಲ್ಕನಿಯಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದೆವು. ತಂದೆಯವರು ಏನನ್ನೋ ಹೇಳಲು ಬಯಸುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತು. ಅವರು ಗಂಟಲು ಸರಿಮಾಡಿಕೊಂಡರು. ನಂತರ ಅವರು ಎಲ್ಲರನ್ನೂ ಸುಮ್ಮನಿರಿಸಲು ನನಗೆ ಸನ್ನೆ ಮಾಡಿದರು. ಎಲ್ಲರೂ ಮೌನವಾದಾಗ ತಂದೆಯವರು ಒಂದು ಐತಿಹಾಸಿಕ ಮಾತನ್ನು ಹೇಳಿದರು. ಅಲ್ಲಿ ಕುಳಿತ ಪ್ರತಿಯೊಬ್ಬರ ಹೃದಯದಲ್ಲಿ ಅಚ್ಚೊತ್ತಿದ ಮಾತು ಅದು. ಅವರು ನನ್ನ ಕಡೆ ತೋರಿಸುತ್ತಾ ಹೇಳಿದರು, ಈಶಾನ್ ಮಗನೇ, ನೀನು ನನ್ನ ಮೇಲೆ ಮಾಡಿದ ಉಪಕಾರವನ್ನು ನಾನು ಸಾಯುವವರೆಗೂ ಮರೆಯುವುದಿಲ್ಲ. ಆದರೆ ಇಂದು ನಾನು ನನ್ನ ಹೆಣ್ಣುಮಕ್ಕಳು ಮತ್ತು ಅಳಿಯಂದಿರ ಮುಂದೆ ಮತ್ತು ಮುಖ್ಯವಾಗಿ ನಾಳೆ ತಂದೆ ತಾಯಿಯಾಗಲಿರುವ ಈ ಮಕ್ಕಳ ಮುಂದೆ ಒಂದು ಮಾತು ಹೇಳಲು ಬಯಸುತ್ತೇನೆ. ಎಲ್ಲರೂ ಗಮನವಿಟ್ಟು ಕೇಳುತ್ತಿದ್ದರು. ಮಗ ಮುಪ್ಪಿನ ಆಸರೆ, ವಂಶೋದ್ಧಾರಕ, ವಾರಸುದಾರ ಎಂದು ಜನ ಹೇಳುತ್ತಾರೆ. ನಾನು ಆ ಭ್ರಮೆಯಲ್ಲಿದ್ದೆ. ಮಗ ಇಲ್ಲದಿದ್ದರೆ ನನ್ನ ಹೆಸರು ಅಳಿಸಿ ಹೋಗುತ್ತದೆ, ನನ್ನ ಆಸ್ತಿ ಬೇರೆಯವರ ಪಾಲಾಗುತ್ತದೆ ಎಂದು ನನಗೂ ಅನಿಸಿತ್ತು. ಆದರೆ ನೋಡಿ, ನನ್ನ ಹೆಸರನ್ನು ಯಾರು ಉಳಿಸಿದರು? ನನ್ನ ಹೆಣ್ಣು ಮಕ್ಕಳು. ನನ್ನ ಗೌರವವನ್ನು ಯಾರು ಕಾಪಾಡಿದರು? ನನ್ನ ಅಳಿಯಂದಿರು. ನಾನು ಯಾರನ್ನು ವಾರಸುದಾರನನ್ನಾಗಿ ಮಾಡುತ್ತಿದ್ದೆನೋ ಆ ಮಗನೇ ನನ್ನನ್ನು ಅನಾಥನನ್ನಾಗಿ ಮಾಡಿದನು. ಅವರ ದನಿ ಗದ್ಗದಿತವಾಯಿತು, ಆದರೆ ಅವರು ನಿಲ್ಲಲಿಲ್ಲ. ಗಂಡು ಮಗುವಾಗುವುದು ಯಾವುದೇ ಸಾಧನೆಯಲ್ಲ ಮತ್ತು ಹೆಣ್ಣು ಮಗುವಾಗುವುದು ಯಾವುದೇ ಕೊರತೆಯಲ್ಲ. ಮಕ್ಕಳು ಒಳ್ಳೆಯವರಾಗಿರುವುದರಲ್ಲಿ ನಿಜವಾದ ಸಾಧನೆಯಿದೆ. ಹೆಣ್ಣು ಮಕ್ಕಳ ಜನನಕ್ಕೆ ಮುಖ ಸಿಂಡರಿಸುವ ಅಥವಾ ಅವರನ್ನು ಹೊರೆ ಎಂದು ಭಾವಿಸಿ ಬೇಗನೆ ಮನೆಯಿಂದ ಕಳುಹಿಸಲು ಬಯಸುವ ಎಲ್ಲರಿಗೂ ನಾನು ಹೇಳುವುದಿಷ್ಟೇ. ದೇವರಿಗಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಸಮಸ್ಯೆ ಎಂದು ತಿಳಿಯಬೇಡಿ. ಹೆಣ್ಣು ಮಕ್ಕಳು ನೆರಳು ನೀಡುವ ಮರಗಳಿದ್ದಂತೆ ಅವು ತಾವೇ ಬಿಸಿಲನ್ನು ಸಹಿಸಿಕೊಂಡು ತಮ್ಮ ವೃದ್ಧ ಪೋಷಕರಿಗೆ ನೆರಳು ನೀಡುತ್ತವೆ. ಹಿಮಾನಿ ಅಳುತ್ತಾ ತಂದೆಯ ಭುಜದ ಮೇಲೆ ತಲೆ ಇಟ್ಟಳು. ಅಪ್ಪ, ನೀವು ನಮ್ಮ ಶಿರದ ಕಿರೀಟ. ದಯವಿಟ್ಟು ನಮ್ಮನ್ನು ಇನ್ನೂ ಮುಜುಗರಪಡಿಸಬೇಡಿ. ನಮ್ಮ ಕರ್ತವ್ಯವನ್ನಷ್ಟೇ ನಾವು ಮಾಡಿದ್ದೇವೆ. ಇಲ್ಲ ಮಗಳೇ, ಇದು ಕೇವಲ ಕರ್ತವ್ಯವಲ್ಲ ಎಂದು ತಂದೆ ಹಿಮಾನಿಯ ತಲ ಸವರುತ್ತಾ ಹೇಳಿದರು. ಇದು ದೇವರು ಮಗಳ ಹೃದಯದಲ್ಲಿ ಇಟ್ಟಿರುವ ಪ್ರೀತಿ. ಮಗ ಮದುವೆಯ ನಂತರ ಸಾಮಾನ್ಯವಾಗಿ ಹೆಂಡತಿಯವನಾಗುತ್ತಾನೆ, ವ್ಯಾಪಾರದಲ್ಲಿ ಮುಳುಗುತ್ತಾನೆ. ಆದರೆ ಮಗಳು 7 ಸಮುದ್ರಗಳ ಆಚೆ ಇದ್ದರೂ ಅವಳ ಹೃದಯ ಯಾವಾಗಲೂ ತನ್ನ ಪೋಷಕರಿಗಾಗಿಯೇ ಮಿಡಿಯುತ್ತದೆ. ನಂತರ ಅವರು ನನ್ನ ಕಡೆ ನೋಡಿದರು. ಈಶಾನ್, ನಿನ್ನ ತಂದೆಯ ಉಯಿಲು ಬಡವರಿಗೆ ದಾನ ಮಾಡುವುದು ಎಂದು ನೀನು ಹೇಳಿದ್ದೆ. ನೀನು ಪ್ರತಿದಿನ ಪಡಿತರ ಹಂಚುತ್ತೀಯ, ಅದು ದೊಡ್ಡ ಪುಣ್ಯದ ಕೆಲಸ. ಆದರೆ ನೆನಪಿರಲಿ ಮಗನೇ, ಅತಿದೊಡ್ಡ ಪುಣ್ಯವೆಂದರೆ ಕಾಳಜಿ ಮತ್ತು ಸಹಾನುಭೂತಿ. ನೀನು ನನ್ನನ್ನು ರಸ್ತೆಯಿಂದ ಕರೆತಂದೆ, ನನಗೆ ಗೌರವ ನೀಡಿದೆ, ನನ್ನ ಹೆಣ್ಣು ಮಕ್ಕಳನ್ನು ನನ್ನೊಂದಿಗೆ ಸೇರಿಸಿದೆ. ಈ ಪುಣ್ಯ ನಿನ್ನ 7 ತಲೆಮಾರುಗಳನ್ನು ಕಾಪಾಡುತ್ತದೆ. ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವವಿದೆಯೋ ಮತ್ತು ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇದೆಯೋ ಅಲ್ಲಿ ಉದ್ಯೋಗಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ, ಅಲ್ಲಿ ನೆಮ್ಮದಿ ಎಂದಿಗೂ ಮಾಸುವುದಿಲ್ಲ. ನಾನು ತಲೆಬಾಗಿದೆ. ಅಪ್ಪಾಜಿ, ಇದೆಲ್ಲ ನಿಮ್ಮ ಆಶೀರ್ವಾದ. ಜನರ ಹಕ್ಕುಗಳ ವಿಷಯ ಬಹಳ ಕಠಿಣ ಎಂದು ನನ್ನ ತಂದೆ ಹೇಳುತ್ತಿದ್ದರು. ದೇವರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಬದುಕಲು ನಾನು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ. ತಂದೆ ತಮ್ಮ ಮೊಮ್ಮಕ್ಕಳನ್ನು ಹತ್ತಿರ ಕರೆದರು. ನನ್ನ ಮಕ್ಕಳೇ, ನನ್ನ ಒಂದು ಮಾತನ್ನು ಗಂಟು ಹಾಕಿಕೊಳ್ಳಿ. ಜೀವನದಲ್ಲಿ ಎಂದಿಗೂ ಹುಡುಗ ಶ್ರೇಷ್ಠ ಅಥವಾ ಹುಡುಗಿ ಶ್ರೇಷ್ಠ ಎಂದು ಯೋಚಿಸಬೇಡಿ. ಇದೆಲ್ಲವೂ ದೇವರ ಕೊಡುಗೆ.
ಒಂದು ವೇಳೆ ದೇವರು ಹೆಣ್ಣು ಮಕ್ಕಳನ್ನು ನೀಡಿದರೆ ಅವರನ್ನು ಎಷ್ಟು ಚೆನ್ನಾಗಿ ಬೆಳೆಸಿ ಎಂದರೆ ಅವರಿಗೆ ಎಂದಿಗೂ ಮಗನಿಲ್ಲದ ಕೊರತೆ ಕಾಡಬಾರದು ಮತ್ತು ಎಂದಿಗೂ ಯಾವ ತಂದೆಯನ್ನಾಗಲಿ ಹಿರಿಯರನ್ನಾಗಲಿ ಹೊರೆ ಎಂದು ತಿಳಿಯಬೇಡಿ. ಏಕೆಂದರೆ ನೀವು ನಿಮ್ಮ ಹಿರಿಯರಿಗೆ ಹೆಗಲು ನೀಡಿದಾಗ ನಿಜವಾಗಿ ನೀವು ನಿಮಗಾಗಿ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿರುತ್ತೀರಿ. ಅಂದು ರಾತ್ರಿ ತಡವಾಗಿ ಎಲ್ಲ ಅತಿಥಿಗಳು ಹೋದರು ಮತ್ತು ತಂದೆಯವರು ತಮ್ಮ ಕೋಣೆಗೆ ಮಲಗಲು ಹೋದರು. ನಾನು ಮತ್ತು ಹಿಮಾನಿ ಛಾವಣಿಯ ಮೇಲೆ ನಿಂತು ಆಕಾಶವನ್ನು ನೋಡುತ್ತಿದ್ದೆವು. ಹಿಮಾನಿ ನನ್ನ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಮುತ್ತಿಟ್ಟಳು. ಧನ್ಯವಾದಗಳು ಈಶಾನ್. ಅವಳ ಧ್ವನಿಯಲ್ಲಿ ಆಳವಾದ ನೆಮ್ಮದಿಯಿತ್ತು. ಯಾಕಾಗಿ? ನಾನು ಮುಗುಳ್ನಗುತ್ತಾ ಕೇಳಿದೆ. ನನ್ನ ತಂದೆಯನ್ನು ನನಗೆ ಮರಳಿಸಿದ್ದಕ್ಕಾಗಿ. ನೀವು ಆ ರಾತ್ರಿ ಅಲ್ಲಿ ನಿಲ್ಲದಿದ್ದರೆ, ಅವರನ್ನು ಮನೆಗೆ ತರದಿದ್ದರೆ ನನ್ನ ತಂದೆ ಎಲ್ಲಿದ್ದಾರೋ ಎಂಬ ಕೊರಗು ನನ್ನನ್ನು ಜೀವನವಿಡೀ ಕಾಡುತ್ತಿತ್ತು. ನೀವು ನನ್ನನ್ನು ಪೂರ್ಣಗೊಳಿಸಿದ್ದೀರಿ. ನಾನು ಅವಳ ಕಣ್ಣೀರು ಒರೆಸಿ ಹೇಳಿದೆ, ಹಿಮಾನಿ, ಧನ್ಯವಾದ. ನಾನು ನಿನಗೆ ಹೇಳಬೇಕು, ನಿನ್ನಂತಹ ಸದ್ಗುಣವಿರುವ ಹೆಂಡತಿ ಇಲ್ಲದಿದ್ದರೆ ಬಹುಶಃ ನನಗೆ ಈ ಅವಕಾಶ ಸಿಗುತ್ತಿರಲಿಲ್ಲ. ಮತ್ತು ಸತ್ಯವೇನೆಂದರೆ, ತಂದೆಯವರು ಬಂದ ನಂತರ ನನ್ನ ವ್ಯವಹಾರದಲ್ಲಿ ನನ್ನ ನೆಮ್ಮದಿಯಲ್ಲಿ ಆಗಿರುವ ಹೆಚ್ಚಳವನ್ನು ನಾನು ವರ್ಣಿಸಲು ಸಾಧ್ಯವಿಲ್ಲ. ಹಿರಿಯರು ಮತ್ತು ಹೆಣ್ಣು ಮಕ್ಕಳು ಹೊರೆಯಲ್ಲ, ಬದಲಾಗಿ ಅವರು ಪೋಷಕರ ಮುಕ್ತಿಯ ಮಾರ್ಗ ಮತ್ತು ಮನೆಗೆ ಐಶ್ವರ್ಯವಿದ್ದಂತೆ ಎಂಬುದು ಸತ್ಯ. ಮತ್ತು ವಾರಸುದಾರನಿಗಾಗಿ ಹೆಣ್ಣು ಮಕ್ಕಳನ್ನು ತಿರಸ್ಕರಿಸುವವರು ವಾಸ್ತವದಲ್ಲಿ ತಮ್ಮ ಸಂತೋಷವನ್ನೇ ತಿರಸ್ಕರಿಸುತ್ತಿರುತ್ತಾರೆ. ನನ್ನ ಕಥೆಯಿಂದ ಕಲಿಯಬೇಕಾದ ಪಾಠವೆಂದರೆ, ಮಗು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಅವರನ್ನು ಹೊರೆ ಅಥವಾ ವಾರಸುದಾರ ಎಂದು ಪರಿಗಣಿಸುವ ಬದಲು ದೇವರ ಕೊಡುಗೆ ಎಂದು ಭಾವಿಸಿ. ಏಕೆಂದರೆ ನಾವು ದೇವರ ಕೊಡುಗೆಯನ್ನು ಗೌರವಿಸಿದಾಗ ದೇವರು ನಾವು ಊಹಿಸಲು ಸಾಧ್ಯವಾಗದ ಕಡೆಯಿಂದ ನಮಗೆ ನೀಡುತ್ತಾನೆ. ಹೆಣ್ಣು ಮಕ್ಕಳು ಹೊರೆಯಲ್ಲ, ಹೆಣ್ಣು ಮಕ್ಕಳು ತಿರಸ್ಕರಿಸಲಾಗದ ಪ್ರಾರ್ಥನೆಗಳು. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗಲು ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯದಿರಿ.